ನಮಸ್ಕಾರ. ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಚನಾ ಶರ್ಮಾ. ಇವರು ಡಾಕ್ಟರ್, ಪರಿಸರ ಪ್ರೇಮಿ, ಸಾಮಾಜಿಕ ಕಳಕಳಿಯುಳ್ಳ, ಮಾನವೀಯ ಮೌಲ್ಯಗಳುಳ್ಳ ವ್ಯಕ್ತಿ. ಬಳ್ಳಾರಿಯ ಪ್ರತಿಷ್ಠಿತ ವಿಮ್ಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜೊತೆಗೆ ಸಾವಯವ ಕೃಷಿಯಲ್ಲೂ ಇಂಟ್ರೆಸ್ಟ್ ಇದೆ. ಕೊರೋನಾ, ಡೆಲ್ಟಾ ಪ್ಲಸ್, ಒಮಿಕ್ರಾನ್ ಬಗ್ಗೆ ವಿಡಿಯೋಗಳನ್ನು ಮಾಡಿ ಸಾಮಾಜಿಕ ಜಾಲತಾಣದ ಮೂಲಕ ಜಾಗೃತಿ ಮೂಡಿಸ್ತಾರೆ. ವಿದೇಶಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ವೈದ್ಯಕೀಯ ಪದ್ಧತಿಗಳ ಬಗ್ಗೆ ಅಧ್ಯಯನ ನಡೆಸ್ತಾರೆ. ನಮ್ಮ ದೇಶದಲ್ಲಿ ಉಚಿತ ಆರೋಗ್ಯ ಶಿಬಿರಗಳನ್ನು ನಡೆಸ್ತಿದ್ದಾರೆ. ಅವರೇ ಡಾಕ್ಟರ್ ಅನೀಶ್, ನಮ್ಮ ಇವತ್ತಿನ ಬಾಹುಬಲಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಸೊ ನೀವು, ನಾನು ಆವಾಗಲೇ ಹೇಳಿದಾಗೆ ಡಾಕ್ಟರ್ ಮಾತ್ರ ಅಲ್ಲ, ನಿಮ್ಮಲ್ಲಿ ಒಂದಷ್ಟು ಮಾನವೀಯ ಮೌಲ್ಯಗಳಿದೆ. ನಿಮ್ಮ ಹತ್ರ ಟ್ರೀಟ್ಮೆಂಟ್ಗೆ ಅಂತ ಬಂದಂತಹ ಪೇಷಂಟ್ಸ್ಗಳು ನಿಮ್ಮ ಬಗ್ಗೆ ಮಾತಾಡ್ತಾರೆ. ಸೊ ಕೇವಲ ಒಂದು ಮೆಡಿಸಿನ್ ಕೊಡೋದು ಅಷ್ಟೇ ನಿಮ್ಮ ಕೆಲಸ ಅಲ್ಲ. ಎಲ್ಲೋ ಒಂದು ಕಡೆ ಅವರಲ್ಲಿ ಒಂದು ಎನರ್ಜಿ ತುಂಬ್ತೀರಾ, ಒಂದು ವಿಲ್ ಪವರನ್ನು ಜಾಸ್ತಿ ಮಾಡ್ತೀರಾ. ನಿಮ್ಮ ಬಗ್ಗೆ ಬಹುಶಃ ಬಳ್ಳಾರಿಯಲ್ಲಿರುವ ಪ್ರತಿಯೊಬ್ಬರಿಗೂ ಖುಷಿ ಇದೆ, ಹೆಮ್ಮೆ ಇದೆ. ಸೊ ನಿಮಗೆ ಇದನ್ನೆಲ್ಲ ನೋಡಿದಾಗ ನಿಮ್ಮ ಜರ್ನಿ ಬಗ್ಗೆ ಅಥವಾ ನಿಮ್ಮ ಕೆಲಸದ ಬಗ್ಗೆ ಎಷ್ಟು ಖುಷಿ ಅಂತ ಅನಿಸುತ್ತೆ? ಅರ್ಚನಾ ಅವರೇ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಸಚ್ ಅ ವಂಡರ್ಫುಲ್ ಹೋಸ್ಟ್ ಆ್ಯಂಡ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ನಾನು ಏನು ಹೇಳೋದಂದರೆ, ಒಂದು ಡಾಕ್ಟರ್ಗೆ ಫಸ್ಟ್ ಟ್ರೀಟ್ಮೆಂಟ್ ಶುರು ಹಚ್ಕೊಳ್ಳೋದು ನಮ್ಮ ಮಾತಿನಿಂದ. ಖಂಡಿತ. ವರ್ಡ್ಸ್ ಆರ್ ಯುವರ್ ಫಸ್ಟ್ ಟ್ರೀಟ್ಮೆಂಟ್. ಇವೆಂಚುವಲಿ ಇದೇ ನಿಮ್ಮ ಮಾತು ನಿಮ್ಮ ಮೆಡಿಸಿನ್ಸಿಗೆ ಕೂಡ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಆ್ಯಂಡ್ ನಿಮ್ಮ ಪೇಷಂಟ್ ನಿಮ್ಮ ಮೇಲೆ ಒಂದು ಭರವಸೆ ಅವನಿಗೆ ಏನು ಡೆವಲಪ್ ಮಾಡ್ಕೊತಾನೆ, ಇಟ್ ಈಸ್ ಓನ್ಲಿ ಬೈ ಯೋರ್ ವರ್ಡ್ಸ್ ಆ್ಯಂಡ್ ದಿ ಎಂಪತಿ ಯು ಶೋ ಟುವರ್ಡ್ಸ್ ಹಿಮ್. ಒಂದು ಪೇಷಂಟ್ ನನ್ನ ಹತ್ರ ಬಂದರೆ ಐ ಡೋಂಟ್ ಸಿ ಹಿಮ್ ಆ್ಯಸ್ ಅ ರೋಗಿ ಅಲೋನ್. ಅವನೊಂದು ರೋಗಿ ಅಲ್ಲ ನನಗೆ. ನಾನು ಅವನಲ್ಲಿ ನನ್ನ ಫ್ಯಾಮಿಲಿ ಮೆಂಬರನ್ನು ನೋಡ್ಕೊತೀನಿ. ಲೆಟ್ಸ್ ಸೇ ಹಿ ಕುಡ್ ಬಿ ಮೈ ಬ್ರದರ್ ಆರ್ ಮೈ ಸಿಸ್ಟರ್. ಸೊ ಅಂಥದ್ದು ಒಂದು ಪ್ರಾಕ್ಟೀಸನ್ನು ಡಾಕ್ಟರ್ಸ್ ಮಾಡಿದ್ದಾಗ ಏನಾಗುತ್ತೆ, ಆ ಡಾಕ್ಟರ್ ಮತ್ತು ಪೇಷಂಟ್ ಮಧ್ಯದಲ್ಲಿ ಬಾಂಡ್ ಸ್ಟ್ರಾಂಗ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಅವನು ನಿಮ್ಮ ಮೇಲೆ ಭರವಸೆ ಕೊಟ್ಬಿಟ್ಟು ಹೀ ವಿಲ್ ರೆಸ್ಪಾಂಡ್ ಗುಡ್ ಟು ಯೋರ್ ಟ್ರೀಟ್ಮೆಂಟ್ ಆ್ಯಸ್ ವೆಲ್. ಲೈಕ್ ವೆನ್ ಐ ಆಮ್ ಆನ್ ರೌಂಡ್ಸ್, ಐ ನೋ ನನಗೆ ನನ್ನ ಎಲ್ಲ ಪೇಷಂಟ್ಸ್ ಹೆಸರುಗಳು ಫಸ್ಟ್ ನೇಮಿಂದ ಅವ್ರನ್ನ ನಾನು ಮಾತಾಡಿಸ್ತೀನಿ. ಆ ಸ್ವಲ್ಪ ಮಾತಿನಿಂದ ನಾನು ಅವನ ಮನಸ್ಸನ್ನು ಗೆಲ್ಲಬಹುದು. ಅಟ್ ದ ಸೇಮ್ ಟೈಮ್ ಯು ನೀಡ್ ಪ್ಯಾಷನ್ ಟುವರ್ಡ್ಸ್ ವಾಟ್ ಯು ಡೂಯಿಂಗ್. ಎಸ್, ನಾನು ಇದುವರೆಗೂ ಕೇಳೇ ಇಲ್ಲ. ಅಂತಂದರೆ ಬಹುಶಃ ಪ್ರಯತ್ನ ಯಾರೂ ಮಾಡಿಲ್ಲ ಅಂತ ಅನಿಸುತ್ತೆ. ನೀವು ಮಾಡಿದ್ದೀರಾ. ಏನಂತಂದರೆ ಪೇಷಂಟ್ ಹಾಸ್ಪಿಟ್ಲಿಗೆ ಬಂದು ಅವ್ರು ರಿಕವರಿ ಆಗಿ ವಾಪಸ್ ಹೋಗುವಾಗ ಅವ್ರನ್ನ ಕೇಕ್ ಕಟ್ ಮಾಡಿ ಒಂದು ಸೆಲೆಬ್ರೇಟ್ ಮಾಡಿ ಅವ್ರನ್ನ ಕಳಿಸ್ಕೊಡೋದಿದೆಯಲ್ಲ, ಅದು ಒಂಥರ ಡಿಫ್ರೆಂಟ್ ಆಗಿರುವಂಥ ಒಂದು ವಿಚಾರ. ಆ್ಯಂಡ್ ಅವರಿಗೂ ಒಂದು ರೀತಿ ಖುಷಿ ಆಗುತ್ತೆ. ಸೊ ನಾನು ಬಹುಶಃ ಎಲ್ಲೂ ಕೇಳೇ ಇಲ್ಲ ಈ ಥರದನ್ನು ಮಾಡೋ ಅಂಥದ್ದು. ಬಟ್ ನೀವು ಅದನ್ನು ಮಾಡ್ತೀರಾ. ಯಾಕೆ ಅನ್ನಿಸ್ತು ಒಬ್ಬ ಪೇಷಂಟ್ನ ನಾನು ಈ ಥರ ಸೆಂಡ್ ಆಫ್ ಮಾಡಬೇಕು, ಈ ಥರ ಕಳಿಸ್ಕೊಡ್ಬೇಕಂತ ಯಾಕೆ ಅನ್ನಿಸ್ತು? ಅದು ಕೋವಿಡ್ ಸಮಯದಲ್ಲಿ ಸೆಕೆಂಡ್ ವೇವ್ ಇತ್ತು. ಎಲ್ಲ ಕಡೆ ಒಂದು ಮಾಸ್ ಪ್ಯಾನಿಕ್ ಸಿಚುವೇಶನ್ ಇತ್ತು. ಎಲ್ಲರೂ ಏನು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಈ ನಂಬರ್ಸ್ ನೋಡಿಬಿಟ್ಟು ಎಷ್ಟು ಕೇಸಸ್ ಬರ್ತಾ ಇದ್ದಾವೆ ಏನು ನೋಡಿಬಿಟ್ಟು ಹೆದರಿಕೆ ಆಗ್ತಾ ಇತ್ತು ಜನಗಳಿಗೆ. ದೇ ವರ್ ನಾಟ್ ಹ್ಯಾವಿಂಗ್ ದ್ಯಾಟ್ ಮೋಟಿವೇಶನ್ ಟು ಈವನ್ ಗೋ ಆ್ಯಂಡ್ ಅಪ್ರೋಚ್ ಹೆಲ್ತ್ ಕೇರ್ ಫೆಸಿಲಿಟಿ. ಅವ್ರಿಗೆ ಕೋವಿಡ್ ಸಿಂಪ್ಟಮ್ಸ್ ಇದ್ದರೂ ಕೂಡ ಮನೆಯಲ್ಲೇ ಇರ್ತಾ ಇದ್ರು. ವಿ ಹ್ಯಾಡ್ ಲಾಸ್ಟ್ ಅ ಲಾಟ್ ಆಫ್ ಪೇಷಂಟ್ಸ್ ಇನ್ ದೇರ್ ಓನ್ ಕ್ಲಾಸೆಟ್ಸ್. ಆ್ಯಕ್ಚುಲಿ ಅವರು ಅಲ್ಲಿಂದ ಹೊರಗೆ ಕೂಡ ಬಂದಿಲ್ಲ. ಸೊ ಅಂಥ ಸಮಯದಲ್ಲಿ ನನಗೇನು ಅನಿಸ್ತು, ನಮ್ಮ ಸೆಂಟರಲ್ಲಿ ಅವತ್ತಿಗೆ 35 ದಿನಗಳಲ್ಲಿ ನಾವು 300 ರಿಕವರೀಸನ್ನು ನೋಡಿದ್ವಿ. ಸೊ ಈ ಒಂದು ಅಕೇಶನನ್ನು ಯಾಕೆ ಸೆಲೆಬ್ರೇಟ್ ಮಾಡಬಾರ್ದು, ಯಾಕೆ ನಮ್ಮ ಪೇಷಂಟ್ಸ್ ಜೊತೆಯಲ್ಲಿ ಸೆಲೆಬ್ರೇಟ್ ಮಾಡಬಾರ್ದು ಅಂದರೆ ಅಂತ ಅವ್ರ ಜೊತೆಯಲ್ಲಿ ನಾವು ಕೇಕ್ ಕಟ್ ಮಾಡಿ ಒಂದು ಸೆಲೆಬ್ರೇಟ್ ಮಾಡಿದ್ವಿ. ಸೊ ಈ ಒಂದು ದೃಶ್ಯಗಳನ್ನು ನೋಡಿದ ಮೇಲೆ ಇವರ ಒಂದು ಕೋವಿಡ್ ವಿಕ್ಟ್ರಿ ಸ್ಟೋರಿ ಏನಿದೆ, ಇವರೇನು ಸೋಲಿಸಿದ್ದಾರೆ ಕೋವಿಡನ್ನು ನಮ್ಮ ವಾರ್ಡಲ್ಲಿ. ಸೊ ಇವರ ಒಂದು ಸ್ಟೋರಿಯನ್ನು ಕೇಳಿದ ಮೇಲೆ ಹೊರಗಿನವರು ಕೂಡ ಒಂದು ಪ್ರೋತ್ಸಾಹನ ಸಿಗುತ್ತೆ. ಅಂದರೆ ಕೋವಿಡ್ ಇಸ್ ನಾಟ್ ಅ ಮಹಾಮಾರಿ. ಕೋವಿಡ್ ಒಂದು ದೊಡ್ಡ ಮಹಾಮಾರಿ ಅಲ್ಲ. ಕೋವಿಡ್ ಬಂದರೆ ನಮಗೆ ಮೈಲ್ಡ್ ಟು ಮಾಡ್ರೇಟ್ ಸಿಂಪ್ಟಮ್ಸ್ ಇರ್ತವೆ, ನಾವು ರಿಕವರ್ ಆಗಬಹುದು. ಒಂದು ವೇಳೆ ಏನನ್ನ ಹೆಚ್ಚು ಪ್ರೋಗ್ರೆಸ್ ಆಯಿತು ಅಂದರೂ ಕೂಡ ನಮ್ಮ ಡಾಕ್ಟರ್ರವರು ನಮ್ಮ ಮನೆಯ ಹುಡುಗರಿದ್ದಾರೆ ಅಂತ ಒಂದು ಅವ್ರಿಗೊಂದು ಭಾವನೆ ಬರಲಿ ಅಂತ ನಾವು ಈ ಒಂದು ಸೆಲೆಬ್ರೇಷನನ್ನು ಮಾಡಿದ್ವಿ. ಆ್ಯಂಡ್ ನಮ್ಮ ರಾಜ್ಯದ ಜನ ಇದನ್ನು ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ರು. ಆ್ಯಂಡ್ ಆವತ್ತಿನ ದಿವಸವರೆಗೂ ಎಷ್ಟು ಆ 300 ಪೇಷಂಟ್ಸ್ ಹೋಗಿದ್ದಾರಲ್ಲ, ಐ ಗೆಟ್ ಅ ಲಾಟ್ ಆಫ್ ಮೆಸೇಜಸ್ ಫ್ರಮ್ ದೆಮ್ ಈವನ್ ಟುಡೇ. ಇವತ್ತಿನವರೆಗೂ ಏನನ್ನ ಹಬ್ಬ ಇದ್ದರೆ ಅವ್ರು ನನಗೆ ಮೆಸೇಜ್ ಕಳಿಸ್ತಾರೆ. ಸಮ್ಟೈಮ್ಸ್ ಅವ್ರು ನನಗೆ ಕಾಲ್ ಮಾಡಿ ನನಗೆ ಮಾತಾಡ್ತಾ ಇರ್ತಾರೆ, ಸರ್ ನೀವು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ನಾನು ಹೀಗಿದ್ದೀನಿ, ನನಗೆ ಇಲ್ಲಿ ಜಾಬ್ ಸಿಕ್ಕಿದೆ, ಅಥವಾ ಐ ಆಮ್ ಗೋಯಿಂಗ್ ಬ್ಯಾಕ್.
ಪೋಸ್ಟ್ ಕೋವಿಡ್ ಕೆಲವೊಂದು ಜನಕ್ಕೆ ಸ್ವಲ್ಪ ಸಣ್ಣ ಪುಟ್ಟ ಟ್ರಬಲ್ಸ್ ಇರ್ತವೆ, ಲೈಕ್ ಪ್ರೊಲಾಂಗ್ಡ್ ಕಾಫ್ ಇರುತ್ತೆ, ಲಾಸ್ ಆಫ್ ಟೇಸ್ಟ್ ಇರುತ್ತೆ, ಸ್ಮೆಲ್ ಇರುತ್ತೆ. ಅದು ಕೂಡ ಅವ್ರು ಕಾಲ್ ಮಾಡಿ ಹೇಳ್ತಾ ಇದ್ರು, ಸರ್ ಈಗ ಇಂಪ್ರೂವ್ ಆಗಿದೆ, ನಾವು ಐ ಕ್ಯಾನ್ ಈಟ್ ವಾಟ್ ಎವರ್ ಐ ವಾಂಟ್, ಐ ಕ್ಯಾನ್ ಸ್ಮೆಲ್ ಮೈ ಫೇವ್ರೆಟ್ ಪರ್ಫ್ಯೂಮ್ ಅಂತ ತುಂಬ ಖುಷಿಯಿಂದ ಹೇಳ್ತಾರೆ ಅವರು. ಹಂಗೆ ವೆನ್ ದೇ ಗೆಟ್ ಬ್ಯಾಕ್ ಟು ಯು, ನಮಗೆ ತುಂಬ ತೃಪ್ತಿ ಆಗುತ್ತೆ, ತುಂಬ ತೃಪ್ತಿ ಆಗುತ್ತೆ. ಅದೇನು ಟೀಚರ್ಸ್ಗೆ ಹೇಳ್ತಾರಲ್ಲ, ಅವರ ಸ್ಕೂಲಲ್ಲಿ ಅವರ ಕ್ಲಾಸಲ್ಲಿರೋ ಹುಡುಗ ಹೊರಗೆ ಹೋಗ್ಬಿಟ್ಟು ಅವನೊಂದು ಹೈ ಅಚೀವರ್ ಆಗಿ ವಾಪಸ್ ಬಂದರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ. ಪ್ರಾಬಬ್ಲಿ ನಮ್ಮ ಡಾಕ್ಟರ್ಸ್ಗೆ ಅದು ಸ್ವಲ್ಪ ಕ್ವಿಕ್ಕಾಗಿ ಆಗುತ್ತೆ. ಟೀಚರ್ಸ್ ಹ್ಯಾವ್ ಟು ವೆಯ್ಟ್ ಫಾರ್ ಲೈಕ್ ಇಯರ್ಸ್ ಟುಗೆದರ್. ನಮಗೆ ಅವನೊಂದು 15 ದಿವಸ 30 ದಿವಸ ಆದಮೇಲೆ ವೆನ್ ಹಿ ಇಂಪ್ರೂವ್ಸ್ ರಿಯಲಿ ವೆಲ್, ಹಿ ವುಡ್ ಗೆಟ್ ಬ್ಯಾಕ್ ಟು ಅಸ್ ಆ್ಯಂಡ್ ಟೆಲ್ ಅಸ್ ಅಬೌಟ್ ಹಿಸ್ ಸ್ಟೋರಿ ಆ್ಯಂಡ್ ದೆನ್ ವಿ ವುಡ್ ಹ್ಯಾವ್ ಅ ವಂಡರ್ಫುಲ್ ಕಾನ್ವರ್ಸೇಷನ್ ಟು. ಬಾರ್ಡರಲ್ಲಿ ಸೋಲ್ಜರ್ಸ್ ಹೇಗೆ ನಮ್ಮನ್ನು, ನಮ್ಮ ದೇಶನ ಕಾಯ್ತಾ ಇದ್ದಾರಲ್ಲ, ಹಾಗೆ ಡಾಕ್ಟರ್ಸ್ ಕೂಡ ಕೋವಿಡ್ ಟೈಮಲ್ಲಿ ನಮ್ಮೆಲ್ಲರನ್ನೂ ಕಾದಿದ್ದಾರೆ. ನಾನು ಆವಾಗಲೇ ಹೇಳ್ದಂಗೆ ಡಾಕ್ಟರ್ಸ್ ಅನ್ನೋಂದರೆ ದೇವ್ರ ಥರ. ಆವಾಗ ಅಂದರೆ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಬಂದು ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ರು. ಕೆಲವರಂತೂ ಕಣ್ಣೀರು ಹಾಕ್ಕೊಂಡು ನಿಮ್ಮ ಹತ್ರ ಪ್ರಾಬ್ಲಮ್ಸ್ ಹೇಳ್ಕೊಂಡಿದ್ದಾರೆ, ಕೈ ಮುಗಿದು ಕೇಳ್ಕೊಂಡಿದ್ದಾರೆ. ಆ ಥರದ್ದೆಲ್ಲ ಬಂದು ನಿಮ್ಮ ಹತ್ರ ಕೇಳ್ಕೊಡುವಾಗ ಲೈಕ್ ಏನು ಫೀಲ್ ಆಗ್ತಾಯಿತ್ತು ಅವರನ್ನೆಲ್ಲ ನೋಡಿದಾಗ ಅಂತ. ಆ ಸಿಚುವೇಶನ್ ಹೆಂಗಿತ್ತು ಅಂತಂದರೆ, ತಂದೆ ಬೆಡ್ ಮೇಲೆ ಮಲಗಿರುವಂಥ ಸಿಚುವೇಶನ್, ಮಕ್ಕಳು ಅವ್ರನ್ನ ಕಾಯ್ತಾಯಿದ್ರು. ಎಷ್ಟೋ ಸಲ ಮಕ್ಕಳು ಪೇಷಂಟ್ ಆಗಿರ್ತಾಯಿದ್ರು, ತಂದೆ ತಾಯಿ ಅವರನ್ನು ಕಾಯ್ತಾಯಿದ್ರು. ಆ್ಯಂಡ್ ಇನ್ನೂ ಹಾರಿಬಲ್ ಸಿಚುವೇಶನ್ ಅಂತಂದರೆ, ಮನೇಲಿ ಯಾರೋ ಡೆತ್ ಆದಾಗ ಅವ್ರ ಮುಖ ನೋಡೋದಕ್ಕೂ ಅವ್ರಿಗೆ ಆಗ್ತಾ ಇರಲಿಲ್ಲ. ಅಂಥ ಸಿಚುವೇಶನ್ಸ್ ಎಲ್ಲ ಬಂದು ಹೋಯಿತು. ನಿಮ್ಮ ಹತ್ರ ಬಂದು ಅದನ್ನು ಶೇರ್ ಮಾಡ್ಕೊಳ್ಳುವಾಗ, ನಿಮ್ಮನ್ನು ಕೇಳ್ಕೊಳ್ಳುವಾಗ ಹೇಗೆ ಅನಿಸ್ತಾಯಿತ್ತು? ಕೋವಿಡ್ ಸಂಕಷ್ಟ ಇದ್ದಾಗ ಸಾವಿರಾರು ಜನ ಅವರ ಪ್ರಾಣಕ್ಕಾಗಿ ಹೋರಾಡಿದ್ರಮ್ಮ. ಬಟ್ ಅವರ ಪ್ರಾಣಗಳನ್ನು ಉಳಿಸಬೇಕು ಅಂತ ನಾವು ಹೋರಾಡಿದ್ವಿ. ಇನ್ಫ್ಯಾಕ್ಟ್ ಕೋವಿಡನ್ನು ನಾನು ಎಲ್ಲನ ಡಿಸ್ಕ್ರೈಬ್ ಮಾಡಬೇಕು ಅಂದರೆ ಅದನ್ನು ನಾನು ಕೋವಿಡ್ ಕುರುಕ್ಷೇತ್ರ ಅಂತ ಹೇಳ್ತೀನಿ. ಇನ್ಫ್ಯಾಕ್ಟ್ ಅಟ್ಲೀಸ್ಟ್ ಕುರುಕ್ಷೇತ್ರದಲ್ಲಿ ಸೂರ್ಯಾಸ್ತ ಆದಮೇಲೆ ಬೋತ್ ದಿ ಸೈಡ್ಸ್, ಪಾಂಡವರು ಮತ್ತು ಕೌರವರು, ದೇ ಯೂಸ್ ಟು ಟೇಕ್ ಅ ಬ್ರೇಕ್ ಆ್ಯಂಡ್ ಅ ನ್ಯಾಪ್. ನಮಗೆ ಅದಕ್ಕೂ ಕೂಡ ಪ್ರಿವಿಲೇಜ್ ಇದ್ದಿಲ್ಲ, ಟೈಮ್ ಇದ್ದಿಲ್ಲ. ಸೊ ವಿ ಹ್ಯಾಡ್ ಟು ವರ್ಕ್ ರೌಂಡ್ ದ ಕ್ಲಾಕ್. ಸೊ ನನ್ನ ಶಿಫ್ಟ್ ಮುಗಿದ ಮೇಲೆ ದಿ ಅದರ್ ಶಿಫ್ಟ್ ಹಾಗೆ ಕಾನ್ಸ್ಟೆಂಟ್ ಆಗಿತ್ತು. ಆ್ಯಂಡ್ ಇಟ್ ವಾಸ್ ನೋ ಲೆಸ್ ದೆನ್ ಅ ವಾರ್. ಅದೊಂದು ಕಾರ್ಗಿಲ್ ಅಥವಾ 1965 ವಾರ್ಕ್ಕಿಂತ ಯಾವುದೂ ಕಡಿಮೆ ಇದ್ದಿಲ್ಲ. ಆ್ಯಂಡ್ ನಾನು ನನ್ನ ಪ್ರೊಫೆಷನ್ ಎಂಟರ್ ಆದ ತಕ್ಷಣ, ದಿಸ್ ಇಸ್ ಮೈ ಫಸ್ಟ್ ಇಯರ್ ಆಸ್ ಅ ಡಾಕ್ಟರ್. ಸೊ ಇಂಥ ಸಮಯದಲ್ಲೇ ನಾನು 25 ವರ್ಷದ ಏಜಲ್ಲೇ ನಾನು ಈ ಒಂದು ಪ್ಯಾಂಡಮಿಕನ್ನು ನೋಡಿದ್ದೀನಿ. ಒಂದು ವರ್ಲ್ಡ್ ವಾರ್ ಅನ್ಬೋದು, ಒಂದು ವರ್ಲ್ಡ್ ವಾರನ್ನು ನೋಡಿದ್ದೀನಿ. ಸೊ ಎಲ್ಲೋ ಒಂದು ಕಡೆ ನನ್ನ ಬಗ್ಗೆ ನನಗೆ ಹೆಮ್ಮೆ ಅನಿಸುತ್ತೆ. ಅಟ್ ದಿ ಸೇಮ್ ಟೈಮ್ ನೀವು ಹೇಳಿದ್ದಾಗೆ ಎಷ್ಟೊಂದು ಜನ, ಪ್ರತಿಯೊಬ್ಬರು ಆ್ಯಂಕ್ಷಿಯಸ್ ಆಗಿರ್ತಾರೆ. ಅವ್ರಿಗೇನೆಂದರೆ ಅವರ ಲವ್ಡ್ ಒನ್ಸ್ ಒಳಗಡೆ ಇದೆ. ಸೊ ಅವ್ರ ಮೇಲೆ ಅವ್ರಿಗೆ ಅದೊಂದು ಏನು ಪ್ರೀತಿ ಇರುತ್ತೆ, ಅವ್ರ ಬಗ್ಗೆ ತಿಳ್ಕೋಬೇಕು ಅಂತ. ಲೈಕ್ ಯು ಸೆಡ್, ಅವ್ರ ತಂದೆ ನಮ್ಮ ಹಾಸ್ಪಿಟ್ಲಲ್ಲಿ ಇರ್ತಾರೆ, ಅವರೆಲ್ಲ ಹೊರಗಡೆ ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ. ದೇ ನೋ ಅದು ಒಂದು ಕಂಟೇಜಿಯಸ್ ಝೋನ್ ಅಂತ. ಹಾಸ್ಪಿಟ್ಲ್ ಇಷ್ಟು ಹತ್ತಿರ ಇದೆ, ಸೊ ಸ್ಪ್ರೆಡ್ ಆಗುತ್ತೆ, ಅವ್ರಿಗೂ ಕೂಡ ಡಿಸೀಸ್ ಅಂತ ಗೊತ್ತಾಗುತ್ತೆ. ಸಾಕಷ್ಟು ಜನ ಅಲ್ಲಿ ಹೊರಗಡೆ ವೆಯ್ಟ್ ಮಾಡಿಯೇ ಕೋವಿಡ್ ಹಚ್ಕೊಂಡಿದ್ದಾರೆ. ಸೊ ಇಂಥವ್ರಿಗೆ ನಾವು ಮಾತಿಗೆ ಹೇಳ್ತಾ ಇರ್ತೀವಿ, ಸ್ಪೆಷಲಿ ಪೀಪಲ್ ಹೂ ಆರ್ ಅಬೌವ್ 60 years of ಏಜ್, ಅವ್ರ ಮಕ್ಕಳಿಗಾಗಿ ಬರ್ತಾ ಇರ್ತಾರೆ, ನೀವು ದಯವಿಟ್ಟು ಹೋಗಿ ಏನಾಡಿದರೆ ನಾವು ಅಪ್ಡೇಟ್ ಮಾಡ್ತೀವಿ ಅಂತ. ನೋ, ದೇ ಸ್ಟಿಲ್ ವಾಂಟ್ ಟು ಸ್ಟೇ ದೇರ್. ಸೊ ಇಟ್ ವಾಸ್ ರಿಯಲಿ ಹಾರಬಲ್. ಟ್ರೈಂಗ್ ಟು convince everybody was really a tough job. But ನಮ್ಮ ಸಿಚುವೇಶನಲ್ಲಿ ನಾವೇನು ಮಾಡ್ತಾ ಇದ್ವಿ ಅಂದರೆ, we used to address them like our family members. ಸೊ ನಾನು ಕೆಳಗೆ ಬಂದ ತಕ್ಷಣ all people used to come and surround. ಸೊ ನಾನು ಹೇಳ್ತಾ ಇದ್ದೆ, ನಾವು ಇವತ್ತು ಮನೆಗೆ ಹೋಗೋದು ಒಂದು ಅರ್ಧ ತಾಸು 1 ತಾಸು ಲೇಟ್ ಆದರೂ ಪರವಾಗಿಲ್ಲ, ಐ ವಿಲ್ ಟಾಕ್ ಟು ಎವ್ರಿಬಡಿ ಆ್ಯಂಡ್ ದೆನ್ ಲೀವ್ ಅಂತ. ಸೊ ವೆನ್ ಯು ಟಾಕ್ ಟು ದೆಮ್, ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಇಸ್ ಆಲ್ರೆಡಿ ಡನ್. ಅವತ್ತಿನ ಟ್ರೀಟ್ಮೆಂಟ್ ಏನಿದೆ ಆಲ್ರೆಡಿ ಕೊಟ್ಟಿದ್ದೀವಿ. ಆ ಟ್ರೀಟ್ಮೆಂಟ್ ಏನು ನೀಡಿದ್ದೀವಿ ಅಂತ ಇವ್ರಿಗೆ ಸ್ವಲ್ಪ ಒಳ್ಳೆ ಮಾತಿನಲ್ಲಿ ನಾವು ಇವ್ರಿಗೆ ಎಕ್ಸ್ಪ್ಲೇನ್ ಮಾಡಿದರೆ, ಈ ಮನುಷ್ಯ ಮನೆಗೆ ಹೋಗಿ ನೆಮ್ಮದಿಯಿಂದ ಮಲ್ಕೊಂತಾನೆ. ಖಂಡಿತ. ನಾವು ಅದನ್ನು ಸ್ವಲ್ಪ ಅವನಿಗೆ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂದರೆ, ಅವನು ಅದೇ ಒಂದು ಹೆದರಿಕೆಯಿಂದ ನನ್ನ ಮಗಕ್ಕೆ ಏನಾಗುತ್ತೋ ಅಂತ, ಅಥವಾ ಅದೇ ಒಂದು ಆಂಗ್ಸೈಟಿಯಿಂದ ಅವನ ಪಾಪ ಅವತ್ತು ರಾತ್ರಿ ಮಲ್ಗೋಕ್ಕೂ ಆಗಲ್ಲ. ಸೊ ಐ ಬೇಸಿಕ್ಲಿ ಎಕ್ಸ್ಪ್ಲೇನ್ ಎವ್ರಿಬಡಿ, ಐ ಟೆಲ್ ದೆಮ್ ದ ಸಿಚುವೇಶನ್. ಗುಡ್ ನ್ಯೂಸ್ ಹೇಳೋದು ತುಂಬ ಸುಲಭ ಆ್ಯಂಡ್ ತುಂಬ ಈಸಿ. ಬಟ್ ವೆನ್ ಅ ಪೇಷಂಟ್ ಇಸ್ ಬ್ಯಾಡ್ ಆ್ಯಂಡ್ ಯು ನೋ ದ್ಯಾಟ್ ಹೀ ಕ್ಯಾನ್ ಡಿಟ್ಯೂರೇಟ್ ಅ ಲಿಟಲ್ ಮೋರ್, ಅವರ ಫ್ಯಾಮಿಲಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದು, ಅದಕ್ಕೆ ತುಂಬ ನೆಮ್ಮದಿ ಬೇಕಾಗುತ್ತೆ ಆ್ಯಂಡ್ ತುಂಬ ಪೇಷನ್ಸಿಂದ ಹೇಳಬೇಕಾಗತ್ತೆ. ಸೊ ಅದನ್ನು ಯು ಹ್ಯಾವ್ ಟು ಫೀಲ್ ಇಟ್ ಫಸ್ಟ್.
ಸೊ ಲೆಟ್ಸ್ ಸೇ ನಾನು ನಿಮಗೆ ಒಂದು ಪೇಷಂಟ್ ಬಗ್ಗೆ ಹೇಳಿದೆ, ಹೌದು 26-year-old ಗರ್ಲ್ ವೆನ್ ಶಿ ಡೈಡ್ ಅಟ್ 11 PM, ರಾತ್ರಿ 11 PM ಆಕಿ ಡೆತ್ ಆಯಿತು. ವಿ ಟ್ರೈಡ್ ಆರ್ ಲೆವೆಲ್ ಬೆಸ್ಟ್ ಬಟ್ ವಿ ಕುಡ್ ನಾಟ್ ಸೇವ್ ಹರ್ ಇನ್ ಆರ್ ಸೆಂಟರ್. ಅವತ್ತಿನ ದಿವಸ ನಾನು ಮತ್ತು ನಮ್ಮ ನೋಡಲ್ ಆಫೀಸರ್ ಮತ್ತು ನಮ್ಮ ಟೀಮ್ ಏನಿದೆ, ವಿ ಜಸ್ಟ್ ಸ್ಯಾಟ್ ದೇರ್, ವಿ ಜಸ್ಟ್ ಕೊಲ್ಯಾಪ್ಸ್. ನಮ್ಗೆ ಹೆಂಗೆ ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ. ಐ ಮೀನ್ ನಾವಿಷ್ಟು ಹೆಲ್ಪ್ಲೆಸ್ ಆಗಿಬಿಟ್ಟಿದ್ದೀವ. ನನ್ನ ಮನಸ್ಸಿನಲ್ಲಿ ಒಂದೇ ಓಡ್ತಾ ಇತ್ತು, ಆ ಹುಡುಗಿ ಜಾಗದಲ್ಲಿ ನನಗೆ ಒಂದು ವೇಳೆ ಅಕ್ಕ ಇದ್ದರೆ, ನನಗೊಂದು ತಂಗಿ ಇದ್ದರೆ, ಶಿ ವುಡ್ ಹವ್ ಬೀನ್ ಇನ್ ದ್ಯಾಟ್ ಪೊಸಿಷನ್. ಶಿ ಈಸ್ ಆಫ್ ಮೈ ಏಜ್ ಗ್ರೂಪ್. ಟುಮಾರೋ ಐ ಕುಡ್ ಬಿ ಇನ್ ದ್ಯಾಟ್ ಬೆಡ್. ವಾಟ್ ಈಸ್ ಹ್ಯಾಪನಿಂಗ್, ವಾಟ್ ಈಸ್ ದಿಸ್ ಕೋವಿಡ್ ಡೂಯಿಂಗ್ ಟು ಅಸ್ ಅಂತ. ಅವತ್ತಿನ ರಾತ್ರಿ ಟ್ರಸ್ಟ್ ಮೀ, ಐ ಮೀನ್ ಲೈಕ್ ನನಗೆ ಎಷ್ಟೇ ಪೇನ್ ಇದ್ರೂ ಐ ಡೋಂಟ್ ಶೋ ಇಟ್ ಆಫ್ ಇನ್ ಫ್ರಂಟ್ ಆಫ್ ಮೈ ಪೇಷಂಟ್ಸ್. ಯಾಕಂದರೆ ಅವರ ಒಂದು ಮಾರಲ್ ಸ್ಟ್ರೆಂತ್ ಕಡಿಮೆ ಆಗಿಬಿಡುತ್ತೆ. ಐ ವಾಂಟ್ ದೆಮ್ ಟು ಬಿ ಸ್ಟ್ರಾಂಗ್ ಇನಫ್ ಟು ಫೈಟ್ ದ ಡಿಸೀಸ್. ಸೊ ಮನೆಗೆ ಹೋದ್ಮೇಲೆ ಐ ವೆಪ್ಟ್ ದಟ್ ನೈಟ್. ತುಂಬ ಅತ್ತೆ ಅವತ್ತು ರಾತ್ರಿ. ಪ್ರಾಬಬ್ಲಿ ಇಟ್ಸ್ ದ ಫಸ್ಟ್ ಟೈಮ್ ಐ ಎವರ್ ಹ್ಯಾಡ್ ಟಿಯರ್ಸ್ ಇನ್ ಮೈ ಐಸ್ ಅನ್ಕೊತೀನಿ. ಅವತ್ತಿನ ರಾತ್ರಿ ನನಗೆ ಡಿನ್ನರ್ ತಿನ್ಲಿಕ್ಕಾಗಲಿಲ್ಲ. ವೆನ್ ಐ ಕಾಂಟ್ ಹೆಲ್ಪ್ ದಿಸ್ ಗರ್ಲ್, ನಾವು ಯಾಕಿದ್ದೀವಿ ಅಂದ ಅಷ್ಟು ಬೇಸರ ಆಯಿತು ನಮಗೆ. ನೀವು ಹೇಳ್ದಂಗೆ ಜಸ್ಟ್ 1 ವರ್ಷ ಆಗಿದೆ ನೀವು ಸರ್ವಿಸ್ ಸ್ಟಾರ್ಟ್ ಮಾಡಿ. ನೀವು ಎಂಟ್ರಿ ಆಗ್ತಿದ್ದಂಗೆ ಒಂದು ಟಫ್ ಟೈಮ್ ನಿಮಗೂ ಕೂಡ, ಒಂದು ಕ್ರೂಯಲ್ ಸಿಚುವೇಶನ್. ಹೇಗೆ ಹ್ಯಾಂಡಲ್ ಮಾಡಿದ್ರಿ ಇದನ್ನೆಲ್ಲ ಅಂತ? ನಾನು ಡೇ 1 ಐ ವಾಸ್ ಪ್ರಿಪೇರ್ಡ್ ಫಾರ್ ಇಟ್. ಡೇ 1 ನಮ್ಮದು ಮೆಡಿಸಿನ್ A ಯೂನಿಟಲ್ಲಿ ನಂದು ಪೋಸ್ಟಿಂಗ್ ಇತ್ತು. ಸೊ ದ್ಯಾಟ್ ವಾಸ್ ಮೈ HOD's ಯೂನಿಟ್. ಸೊ ಮಂಡೇ ನಮ್ಮದು OPD ಇರ್ತಿತ್ತು. ದ ಫಸ್ಟ್ ಡೇ ಐ ವೆಂಟ್ ಇನ್ ಟು ಡ್ಯೂಟಿ, ಐ ಹ್ಯಾಡ್ ಮೈ OPD ಫ್ರಮ್ 8 AM to 4 PM. So 4 PM ಡ್ಯೂಟಿ ಮುಗಿದ ತಕ್ಷಣ ಐ ಟುಕ್ ಅ 20-minute lunch break. Someone else was covering up for me. So 20 minutes ಅಷ್ಟೇ lunch break. So ಮುಗಿಸ್ಕೊಂಡ್ಬಿಟ್ಟು ಫಟ್ ಅಂತ ನಾನು ಕ್ಯಾಶುವಲ್ಟಿಗೆ ಹೋದೆ. ದೆನ್ ವಿ ಹ್ಯಾಡ್ ಅ ಲಾಟ್ ಆಫ್ ಪೇಷಂಟ್ಸ್, ಬಿಕಾಸ್ ಮಂಡೇ ತುಂಬ ಪೇಷಂಟ್ಸ್ ಬರ್ತಾ ಇರ್ತಾರೆ. ಸೊ ಅ ಲಾಟ್ ಆಫ್ ಪೇಷಂಟ್ಸ್ ವಿತ್ ಇದು ಹಾರ್ಟಿನ ಕಾಯಿಲೆಯಿಂದ, ಟ್ರಬಲಿಂದ, with chest pain basically. They come with a basic history, and a lot of patients with snake bite history, a lot of patients with OP poisoning. ಯಾಕಂದರೆ ನಮಗೆ ನಮ್ಮ ಝೋನಲ್ಲೆಲ್ಲ ಡ್ರೌಟ್ ಏರಿಯಾ. ಸೊ ಅಲ್ಲಿ ಫಾರ್ಮರ್ಸ್ ತುಂಬ ಈ OP ಕಾಂಪೌಂಡ್ಸನ್ನು ಕನ್ಸ್ಯೂಮ್ ಮಾಡ್ತಾರೆ. ಆ್ಯಂಡ್ ಯಂಗ್ಸ್ಟರ್ಸ್ ಆಲ್ಸೋ ಈ ರಿಸಲ್ಟ್ ಬಂದಿರೋ ಸಮಯದಲ್ಲಿ ಪೆಸ್ಟಿಸೈಡ್ಸನ್ನು ಕುಡಿತಾ ಇರ್ತಾರೆ. ಸೊ ಅಂಥ OP ಕಾಂಪೌಂಡ್ಸ್ ಬರ್ತಾರೆ. ಸೊ ಅಂಥ ಪೇಷಂಟ್ಸ್ ತುಂಬ ಬ್ಯುಸಿ ಇತ್ತು ಅವತ್ತಿನ OPD ರಾತ್ರಿವರೆಗೂ. ರಾತ್ರಿ 1 ಗಂಟೆಗೆ ವಿ ಹ್ಯಾಡ್ ಅ ವೆರಿ ಬ್ಯಾಡ್ ನಿಮೋಥೊರಾಕ್ಸ್ ಪೇಷಂಟ್. ಅವ್ರಿಗೆ ಚೆಸ್ಟಲ್ಲಿ ತುಂಬ ಪ್ರೆಷರ್ ಬಿಲ್ಡಪ್ ಆಗ್ತಾ ಇರುತ್ತೆ. ಶಿ ಕಾಂಟ್ ಬ್ರೀತ್ ಆ್ಯಂಡ್ ಶಿ ವುಡ್ ಬಿ ಡ್ರಾಪಿಂಗ್. ಸೊ ನಾವು ಪ್ರೆಷರ್ ರಿಲೀವ್ ಮಾಡಬೇಕು. ಅಟ್ ದಿ ಸೇಮ್ ಟೈಮ್ ಇಫ್ ಶಿ ಈಸ್ ನಾಟ್ ಸ್ಟಿಲ್ ಇಂಪ್ರೂವಿಂಗ್, ದೆನ್ ಆಕಿನ ಇಂಟ್ಯೂಬೇಟ್ ಮಾಡಬೇಕಾಗತ್ತೆ. ಒಂದು ಟ್ಯೂಬ್ ಮೂಲಕ ನಾವು ಅವ್ರಿಗೆ ಉಸಿರಾಟಕ್ಕೆ ಸಹಾಯ ಮಾಡಬೇಕಾಗತ್ತೆ. ಸೊ ಅದು ಮಾಡಬೇಕಿತ್ತು. ವಿ ಪುಷ್ ದಿ ಟ್ರಾಲಿ ಅಪ್ ಟು ದಿ ICU. ನಮ್ಮ HOD ಸರ್ ಕ್ಲಿಯರೆನ್ಸ್ ಕೊಟ್ಟರು. ಹಿ ಸೆಡ್ ಲೈಕ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ. ದೆನ್ ದ್ಯಾಟ್ ವಾಸ್ ಮೈ ಫಸ್ಟ್ ಇಂಟ್ಯೂಬೇಷನ್, ಅಂದರೆ ಇಂಟ್ಯೂಬೇಷನ್ಗೆ ಅಸಿಸ್ಟ್ ಮಾಡೋದು. ಸೊ ಅನೆಸ್ಥೀಸಿಯಾ ಡಿಪಾರ್ಟ್ಮೆಂಟ್ ಅವರು ಬಂದರು, ಕ್ರಿಟಿಕಲ್ ಕೇರ್ ಅವರು, ದೇ ವೇರ್ ಡೂಯಿಂಗ್ ದ್ಯಾಟ್ ಆ್ಯಂಡ್ ಐ ಹ್ಯಾಡ್ ಟು ಅಸಿಸ್ಟ್ ದೆಮ್. ಸೊ ದ್ಯಾಟ್ ಆ ಸಮಯದಲ್ಲಿ ಸ್ವಲ್ಪ ಹೆದರಿಕೆ ಆಯಿತು. ಬಟ್ ಲೇಟರ್ ಆನ್ ಐ ವಾಸ್ ಲೈಕ್, ಶಿ ವಾಸ್ ಲೈಕ್ ಮೈ ರೆಸಿಡೆಂಟ್, ಮೈ ಸೀನಿಯರ್ ವಾಸ್ ಲೈಕ್, ವಿ ಡೋಂಟ್ ಹ್ಯಾವ್ ಟೈಮ್, ಕ್ವಿಕ್ ಅಂದರು. ಸೊ ಕ್ವಿಕ್ ಅಂದ ತಕ್ಷಣ ಫಟಾಫಟ್ ಪ್ರೊಸೀಜರ್ ಮಾಡಿದ್ವಿ. ದೆನ್ ಶಿ ಗಾಟ್ ಸ್ಟೇಬಲ್ ದ್ಯಾಟ್ ನೈಟ್. 3 ದಿವಸ ಆದಮೇಲೆ ಐ ಆಸ್ಟ್ ಮೈ ಸೀನಿಯರ್, ಮೇಡಮ್ ಈ ಪೇಷಂಟನ್ನು ಎಕ್ಸ್ಟ್ಯೂಬೇಟ್ ಅಂದರೆ ಆ ಟ್ಯೂಬ್ ತೆಗಿಯೋ ಸಮಯದಲ್ಲಿ ನನ್ನ ಕರೀರಿ ಪ್ಲೀಸ್, ಐ ವಾಂಟ್ ಟು ಡೂ ದ್ಯಾಟ್. ಐ ಸ್ಟಾರ್ಟೆಡ್ ಇಟ್, ಐ ವಾಂಟ್ ಟು ಎಂಡ್ ಇಟ್, ಇಟ್ಸ್ ಮೈ ಫಸ್ಟ್ ಕೇಸ್ ಅಂತ. ಸೊ ದೇ ಕಾಲ್ಡ್ ಮೀ. ದೆನ್ ಎಕ್ಸ್ಟ್ಯೂಬೇಟ್ ಮಾಡಿದ್ಮೇಲೆ 1 ತಾಸು ಆದಮೇಲೆ ಶಿ ಸ್ಟಾರ್ಟೆಡ್ ಟಾಕಿಂಗ್ ಟು ಅಸ್ ಆ್ಯಂಡ್ ಎವ್ರಿಥಿಂಗ್. ಶಿ ವಾಸ್ ಪ್ರಿಟಿ ಗುಡ್. ದೆನ್ ಶಿ ಆಸ್ಟ್ ಮೀ ಸಮಥಿಂಗ್. ಶಿ ಆಸ್ ಲೈಕ್, ಸರ್ ನನಗೆ ನನ್ನ ನೆಫ್ಯೂ ಅಂದರೆ ತುಂಬ ಇಷ್ಟ, ಆ ಹುಡುಗನ್ನ ಇಲ್ಲಿ ಕರೆಸ್ಕೊಡ್ತೀರಾ ಅಂತ. ಇಲ್ಲಮ್ಮ, ಇದು ICU, ವಿ ಕಾಂಟ್ ಲೆಟ್ ದೆಮ್ ಕಮ್ ಇನ್, ಇಟ್ಸ್ ಅನ್ ಇನ್ಫೆಕ್ಷಸ್ ಝೋನ್ ಒಂದು. 2ನೇದು ಅವನು ಹಿ ಕಾಂಟ್ ಟಾಲರೇಟ್ ಆಲ್ ದಿಸ್, ಸೊ ವಿ ಡೋಂಟ್ ಅಲವ್ ಕಿಡ್ಸ್. ಸೊ ಆಮೇಲೆ ಶಿ ಸ್ಟಾರ್ಟೆಡ್ ರಿಕ್ವೆಸ್ಟಿಂಗ್. ಆಯಿತು ಅಂತ ನನಗೆ ಅವ್ರ ನಂಬರ್ ಹೇಳಿ ಅಂತ ನನ್ನ ಫೋನಿಂದ ಅವ್ರಿಗೆ ವಿಡಿಯೋ ಕಾಲ್ ಮಾಡಿಕೊಟ್ಟೆ. ಸೊ ಶಿ ಸ್ಪೋಕ್ ಟು ಹರ್ ನೆಫ್ಯೂ. ಶಿ ವಾಸ್ ಸೋ ಹ್ಯಾಪಿ ಆ್ಯಂಡ್ ದ್ಯಾಟ್ ಮೂಮೆಂಟ್ I fell in love with my profession again. So I keep falling in love with my profession again and again. So that was a different love. So I was like, nanige, if I am born again, I want to get into this profession. I don't want to leave this. I want to just be in this profession anta. ಒಂದು ಪೇಷಂಟ್ಗೆ ಟ್ರೀಟ್ ಮಾಡಿ ಆದಮೇಲೆ, ಅವ್ರು ರಿಕವರ್ ಆದಮೇಲೆ ಅವ್ರ ಮುಖದಲ್ಲಿ ಒಂದು ನಗು ಇರುತ್ತೆ,
ಆ್ಯಂಡ್ ಅವ್ರು ನಿಮ್ಗೊಂದು ಥ್ಯಾಂಕ್ಸ್ ಹೇಳ್ತಾರಲ್ಲ, ಅವಾಗ ಎಲ್ಲ ಸ್ಟ್ರಗಲ್ ಮರ್ತು ಹೋಗ್ಬಿಡುತ್ತೆ ಅನ್ಸುತ್ತಲ್ಲ. ಡೆಫಿನೆಟ್ಲಿ ನಾನು ಕೋವಿಡ್ದು ಹೇಳ್ತಾ ಇದ್ದೆ ಅಲ್ಲಮ್ಮ ನಿಮಗೆ. ಸೊ ಕೋವಿಡ್ ಸಮಯದಲ್ಲಿ ವಿ ಹ್ಯಾಡ್ ಟು ವೇರ್ ದೋಸ್ PPE ಕಿಟ್ ಫಾರ್ ಲೈಕ್ 6 hours to 8 hours ರೌಂಡ್ಸ್ ಇದ್ದರೆ. ಒನ್ ಆಫ್ ಮೈ ಸೆಂಟರ್ ಹ್ಯಾಡ್ 141 ಪೇಷಂಟ್ಸ್. ಸೊ ರೌಂಡ್ಸ್ ಮಾಡಿದ ಸಮಯದಲ್ಲಿ ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಯಾರನ್ನ ಪೇಷಂಟ್ ಸ್ವಲ್ಪ ಡಿಟ್ಯೂರೇಟ್ ಆಗ್ತಾ ಇದ್ದರೆ ಅವನನ್ನು ಹೋಗ್ಬಿಟ್ಟು ನಾವು ರಿವೈವ್ ಮಾಡಬೇಕಾಗತ್ತೆ. ಅಂಥ ಸಮಯದಲ್ಲಿ ತುಂಬ ಟೈಮ್ ಆಗುತ್ತೆ. 6 to 8 hours PPE ಕಿಟ್ ಒಳಗಡೆ ಇರ್ತೀವಿ. ವಿ ವುಡ್ ಬಿ ಡಿಹೈಡ್ರೇಟೆಡ್ ಆಲ್ಸೋ. ಸೊ ಆ ಸಮಯದಲ್ಲಿ PPE ಕಿಟ್ಟಿಂದ ಹೊರಗೆ ಬಂದ ಮೇಲೆ ಕೂಡ ಯುವರ್ ಬಟ್ಟೆ ವುಡ್ ಬಿ ಕಂಪ್ಲೀಟ್ಲಿ ಡ್ರೆಂಚ್ಡ್ ಇನ್ ಸ್ವೆಟ್. ಆ ಸ್ವೆಟಿ ಬಟ್ಟೆ, ಅದೇ ವೆಟ್ ಬಟ್ಟೆ ಹಾಕ್ಕೊಂಡ್ಬಿಟ್ಟು ನೀವು ಎಂಟೈರ್ ಡೇ ಸ್ಪೆಂಡ್ ಮಾಡ್ತೀರಾ. ಐ ಹೆಡ್ ಗಾಟ್ ವೆರಿ ಬ್ಯಾಡ್ ರ್ಯಾಷಸ್ ಆನ್ ಮೈ ರೈಟ್ ಲೆಗ್. ಸೊ ಆ ರ್ಯಾಷಸ್ ಎಷ್ಟು ಸಿವಿಯರ್ ಆಗಿತ್ತು ಅಂದರೆ ನಾನು ಏನನ್ನ ಪ್ಯಾಂಟ್ ಅದಕ್ಕೆ ಸ್ವಲ್ಪ ಅಂಟ್ಕೊಂಡ್ರೂ ಕೂಡ ದ್ಯಾಟ್ ಯೂಸ್ ಟು ಪೇನ್. ಸೊ ನೆಕ್ಸ್ಟ್ ಡೇ ಫಾರ್ ವರ್ಕ್ ಹೋದಾಗ PPE ಕಿಟ್ ಮೇಲೆ ಮತ್ತೆ ಐ ವುಡ್ ಬಿ ಸ್ವೆಟಿಂಗ್ ಇನ್ ಸೈಡ್. ಸೊ ಆ ಪೇನ್ ಟಾಲರೇಟ್ ಮಾಡೋಕ್ಕಾಗ್ತಾ ಇದ್ದಿಲ್ಲ. ಬಟ್ ಐ ನೆವರ್ ಲೆಟ್ ಮೈ ಪೇನ್ ಅಪಿಯರ್ ಆನ್ ಮೈ ಫೇಸ್. ಏನಾಗುತ್ತೆ, ನಮ್ಮ ಮಾತಿನಲ್ಲಿ ಆ ಒಂದು ನೋವು ಅಪಿಯರ್ ಆಗಿಬಿಟ್ರೆ ನಾನು ಏನು ಕಾನ್ಫಿಡೆನ್ಸ್ ತುಂಬಬೇಕು ಅನ್ಕೊತಾ ಇದ್ದೀನಿ ನನ್ನ ಪೇಷಂಟಲ್ಲಿ, ಅದು ಮಿಸ್ ಆಗುತ್ತೆ. ಐ ಕಾಂಟ್ ಲೆಟ್ ಹಿಮ್ ನೋ ದಟ್ ಐ ಆಮ್ ವೀಕ್. ಸೊ ಐ ಯೂಸ್ ಟು ಟಾಲರೇಟ್ ದ್ಯಾಟ್ ಪೇನ್ ಆ್ಯಂಡ್ ಸ್ಟಿಲ್ ವರ್ಕ್. ನೀವು ಹೇಳಿದ್ದಂಗೆ ಅವರು ಒಬ್ಬನು ಇಂಪ್ರೂವ್ ಆಗ್ತಾ ಇದ್ದಾನೆ ಅಂತ ನೋಡಿದ ತಕ್ಷಣ ನನಗೆ ಈ ಇಡೀ ಪೇನ್ ಹೊರಟೋಗ್ತಾ ಇತ್ತು. ಅಂದರೆ ಆ ಸಮಯಕ್ಕೆ ಹೊರಟೋಗ್ತಾ ಇದ್ರು, ಮನೆಗೆ ಹೋದ್ಮೇಲೆ ದಟ್ ಯೂಸ್ ಟು ಟ್ರಬಲ್ ಮಿ ಅಗೇನ್. ಕೋವಿಡ್ ಟೈಮಲ್ಲಿ ಪ್ರತಿಯೊಬ್ಬ ಡಾಕ್ಟ್ರು ಕೂಡ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದೀರಾ. ಹಾಗೆ ನೀವು ಕೂಡ ಟೈಮ್ ಟು ಟೈಮ್ ನಿದ್ದೆ ಇಲ್ಲ, ಊಟ ಇಲ್ಲ, 24 hours ವರ್ಕ್, ಫ್ಯಾಮಿಲಿಯಿಂದ ದೂರ, ಯಾವತ್ತೋ ಫ್ಯಾಮಿಲಿ ಮುಖ ನೋಡ್ತೀವಿ. ನೀವು ಕೂಡ 1 ದಿನ ಅಲ್ಲ, 2 ದಿನ ಅಲ್ಲ, 1 ವಾರ ಅಲ್ಲ, 2 ವಾರ ಅಲ್ಲ, 3 months ಫ್ಯಾಮಿಲಿಯಿಂದ ದೂರ ಇದ್ದು ಜನರಿಗೋಸ್ಕರ ಕೆಲಸ ಮಾಡಿದ್ದೀರಾ, ಜನರ ಸೇವೆ ಮಾಡಿದ್ದೀರಾ. ನಿಮಗೆ ಹೇಗೆ ಅನಿಸ್ತಾ ಇತ್ತು ಅಂದರೆ ಟೈಮ್ ಟು ಟೈಮ್ ಊಟ ಇಲ್ಲ, ನಿದ್ದೆ ಇಲ್ಲ, ಫ್ಯಾಮಿಲಿ ನೋಡೋಕ್ಕಾಗ್ತಾ ಇರಲಿಲ್ಲ, ಅವ್ರ ಜೊತೆ ಮಾತಾಡೋಕ್ಕಾಗ್ತಿರ್ಲಿಲ್ಲ, ಅವ್ರನ್ನ ಮೀಟ್ ಮಾಡೋಕ್ಕಾಗಲ್ಲ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ, ಹೇಗಿದ್ರಿ ಆ 3 months ಅಂತ? Amma, when I am here, I am actually the voice of 300 junior doctors who are working with me in Vijayanagar Institute of Medical Sciences, Bellary, and thousands of doctors across the country yaru selfless agi service kottidare. And I am also the voice of 800 brave hearts who have given their supreme sacrifice. That Namma colleagues, ಆಲ್ಮೋಸ್ಟ್ 800 ಜನ ಸೆಕೆಂಡ್ ವೇವಲ್ಲಿ ಮಾತ್ರ ತಮ್ಮ ಸುಪ್ರೀಂ ಸ್ಯಾಕ್ರಿಫೈಸಲ್ಲಿ ಕೊಟ್ಟಿದ್ರು ಆನ್ ದಿ ಲೈನ್ ಆಫ್ ಡ್ಯೂಟಿ. ಸೊ ಇವ್ರಿಗೆಲ್ಲ ಕೂಡ ನಾವು ಸೆಲ್ಯೂಟ್ ಮಾಡಬೇಕು ಒಂದು ಕಡೆ. ಇನ್ನೊಂದು ಫ್ಯಾಮಿಲಿಯಿಂದ ದೂರ ಇರೋದು ದ್ಯಾಟ್ ವಾಸ್ ರಿಯಲಿ ಟ್ರೊಮ್ಯಾಟಿಕ್. ನನಗೆ ಕೋವಿಡ್ ಪೋಸ್ಟಿಂಗ್ ಬರ್ತಾ ಇದೆ ಅಂತ ಗೊತ್ತಾಯಿತು ನಮಗೆ. ಮಾರ್ಚಲ್ಲಿ ಸಿಚುವೇಶನ್ ವಾಸ್ ಟರ್ನಿಂಗ್ ಲಿಟಲ್ ಬ್ಯಾಡ್. ಸೊ ಏಪ್ರಿಲಲ್ಲಿ ನಮ್ಮ ಡೀನ್, ನಮ್ಮ ಡೈರೆಕ್ಟರ್ ಸರ್ ಎಲ್ಲರನ್ನ ಕರೆದುಬಿಟ್ಟು ಹೀ asked us to be ready for this. Worst times are coming. ಅದೇನಂತೀರಿ ನೀವು ಗೇಮ್ ಆಫ್ ಥ್ರೋನ್ಸ್ ಎಲ್ಲ ಅಂತೀವಲ್ಲ, ವಿಂಟರ್ ಇಸ್ ಕಮಿಂಗ್ ಅಂತ. ಸೊ ವಿಂಟರ್ ಇಸ್ ಕಮಿಂಗ್, ಗೆಟ್ ರೆಡಿ, ಗೆಟ್ ಗೇರ್ಡ್ ಅಪ್ ಅಂತ. ಸೊ ವಿ ಆಲ್ ಗಾಟ್ ಗೇರ್ಡ್ ಅಪ್. ಫಸ್ಟ್ ಥಿಂಗ್ ದಟ್ ಐ ವಾಂಟೆಡ್ ಟು ಡೂ ವೈಲ್ ಗೇರಿಂಗ್ ಅಪ್ ವಾಸ್ ಸ್ಟೇ ಅವೇ ಫ್ರಮ್ ಮೈ ಫ್ಯಾಮಿಲಿ. ನಾವು ಡ್ಯೂಟಿ ಮಾಡೋ ಸಮಯದಲ್ಲಿ ಕೆಲವೊಂದು ಸತಿ ನಾವು ಯಾವುದೇ ಪ್ರೊಟೆಕ್ಷನ್ ಇಲ್ದಂಗೆ ಒಳಗಡೆ ಹೋಗಬೇಕಾಗುತ್ತೆ ಇನ್ ಟರ್ಮ್ಸ್ ಆಫ್ ಎಮರ್ಜೆನ್ಸಿ. ಸೊ ಅಂಥ ಸಮಯದಲ್ಲಿ ಐ ವುಡ್ ಬಿ ಅ ಕ್ಯಾರಿಯರ್ ಆಫ್ ದಿ ಇನ್ಫೆಕ್ಷನ್. ಕೆಲವೊಂದು ಸತಿ ಏನಾಗುತ್ತೆ, ನಾವು ಮಾತಿಗೆ ಎಕ್ಸ್ಪೋಸ್ ಆಗೋದ್ರಿಂದ ನಾವು ಸೆನ್ಸಿಟೈಸ್ ಆಗಿಬಿಡ್ತೀವಿ. ನಮ್ಮಲ್ಲಿ ಸಿಂಪ್ಟಮ್ಸ್ ಕಾಣೋದಿಲ್ಲ, ಬಟ್ ನಮ್ಮಿಂದ ಯಾರಿಗನ್ನ ಇನ್ಫೆಕ್ಷನ್ ಹಾರ್ಬರ್ ಆಯಿತು ಅಂದರೆ, ಸ್ಪೆಸಿಫಿಕ್ಲಿ ಪೀಪಲ್ ಆಫ್ ದಿ ಓಲ್ಡರ್ ಏಜಸ್ ಆರ್ ವಿತ್ ಕೋಮಾರ್ಬಿಡಿಟೀಸ್, ಅವರಿಗೆ ತುಂಬ ಕೆಟಸ್ಟ್ರಫಿಕಲ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಮನೆಯಲ್ಲಿ ಹೇಳಿದೆ, ಫಾರ್ ದಿ ನೆಕ್ಸ್ಟ್ 3 months ಆರ್ ವಾಟ್ ಎವರ್ ಟೈಮ್ ದಿಸ್ ಥಿಂಗ್ ಟೇಕ್ಸ್, ಐ ಆಮ್ ನಾಟ್ ಸ್ಟೇಯಿಂಗ್ ಎಟ್ ಹೋಮ್. My grandparents were very generous enough to give me their old house. So my grandfather used to live in Bengaluru. So our penthouse alli nanu idde. And my first condition was no domestic help will come close to me. ನಾನು ನನ್ನ ಲಾಂಡ್ರಿ ನಾನೇ ಮಾಡ್ಕೊತೀನಿ, ನನ್ನ ಡಿಶಸ್ ನಾನೇ ಮಾಡ್ಕೊತೀನಿ, and I don't want anybody come close to me because everybody, even they are humans, right? I can't expect them to come and serve me and harbor the disease. So that 3 months I was completely self-reliant, and obviously I used to do the cleaning and dishes once in 2 days or something, shabby men. But that was really difficult. But people around me made me feel cozy. ಲೈಕ್ ನಮ್ಮ ನೇಬರ್ ಇದ್ರು, ಮಿಸಸ್ ಮಂಜು ಮೋಡಿ ಅಂತ. ಸೊ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಮನೆ ಪಕ್ಕದಲ್ಲಿ. ಸೊ ಅವರು ಶಿ ಯೂಸ್ ಟು ಸೆಂಡ್ ಫುಡ್ ಫಾರ್ ಮೀ ಎವ್ರಿ ಡೇ. ಆ್ಯಂಡ್ ರಾತ್ರಿ ನಾನು ಒಬ್ಬನೇ ಡಿನ್ನರ್ ತಿಂತೀನಿ ಅಂತ ಅವ್ರು ಏನು ಮಾಡ್ತಾಯಿದ್ರು, ಅವ್ರ ಬಾಲ್ಕನಿಯಲ್ಲಿ ಬಂದು ಕೂಡ್ತಾಯಿದ್ರು.
ನಾನು ನಮ್ಮ ಬ್ಯಾಲ್ಕನಿಯಲ್ಲಿ ಕೂಡ್ತಾ ಇದ್ದೆ. ಬ್ಯಾಲ್ಕನೀಸ್ ಕ್ವೈಟ್ ಫಾರ್, ಸೊ ಟಾಕ್ ಟು ಈಚ್ ಅದರ್ ಫೋನಲ್ಲಿ ಮಾತಾಡ್ಬೇಕಾಗ್ತಾ ಇತ್ತು. ಸೊ ಫೋನಲ್ಲಿ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಹೌ ಆರ್ ಯು ಆಂಟಿ, ಅದು ಇದು, ಈಗ ಹೌ ಇಸ್ ಯೋರ್ ಡೇ, ಅದು ಇದು ಅಂತ ಮಾತಾಡೋಣ. ಶಿ ಯೂಸ್ ಟು ಕನ್ಸೋಲ್ ಮೀ ಆಲ್ಸೋ. ನಾನು ಸಮಟೈಮ್ಸ್ ಐ ಯೂಸ್ ಟು ಕ್ರೈ. ದಿ ಅಮೌಂಟ್ ಆಫ್ ಟ್ರಾಮಾ ದ್ಯಾಟ್ ವಿ ಹ್ಯಾವ್ ಸೀನ್ ಹಿಯರ್, ನಮ್ಮ ಟ್ರಯೇಜಸಲ್ಲಿ ಹೇಗೆ ಪೇಷಂಟ್ಸ್ ಇನ್ಫ್ಲೋ ಹೇಗೆ ಬರ್ತಾ ಇತ್ತು, that was really heart wrenching. So ashtu stressful day ಆದಮೇಲೆ, and there was not a single day that I have slept for more than 3 hours. And I used to be working for 21 hours, and the 12 hours used to be our duty here. Sometimes less than that also we would get relieved. But after that, I had taken up some responsibilities in Africa and some of the other backward countries where people don't have access to hospitals. So alli mild and the moderate infection iro patients who are in home isolation, ಅವ್ರಿಗೆ ನಾವು ಕೌನ್ಸಿಲಿಂಗ್ ನೀಡ್ತಾ ಇದ್ವಿ, ಆ್ಯಂಡ್ ವಿ ವರ್ ಪ್ರೊವೈಡಿಂಗ್ ದೆಮ್ ಸಮ್ ವೊಕೇಶ್ನಲ್ ಹೆಲ್ಪ್. ಸೊ ಆ್ಯಂಡ್ ಆಲ್ಸೋ ಹೆಲ್ಪ್ ದೆಮ್ ಇನ್ ಟರ್ಮ್ಸ್ ಆಫ್ ದೇರ್ ಮೆಡಿಕೇಶನ್. ನಮ್ಮ MOs ಅಲ್ಲಿ ಒಂದು ಪ್ಲೇಸ್ ಇರ್ತಾಯಿದ್ರು, ವಿ ಯೂಸ್ ಟು ಕೋಆರ್ಡಿನೇಟ್. ಆ್ಯಂಡ್ ರಾತ್ರಿ ಹೊತ್ತು ಆಮೇಲೆ ಲೈಕ್ ಅವ್ರಿಗೆ 8 PM or 7 PM ಅಂದರೆ ನಮಗೆ ಮಿಡ್ನೈಟ್ 2 o'clock ಹಾಗಾಗ್ತಾ ಇತ್ತು. ಸೊ ಐ ಯೂಸ್ ಟು ಗಿವ್ ರೇಡಿಯೋ ಬ್ರಾಡ್ಕಾಸ್ಟ್ ಫಾರ್ ಸಿರಿಲಿಯೋನ್ ಆ್ಯಂಡ್ ಗಾನಾ. ಸೊ ಆ ರೇಡಿಯೋ ಬ್ರಾಡ್ಕಾಸ್ಟ್ ಎಷ್ಟು ಟಫ್ ಆಗ್ತಾ ಇದ್ವು ಅಂದರೆ ಅಲ್ಲಿ ಇಂಟರ್ನೆಟ್ ಸೌಲಭ್ಯ ತುಂಬ ಕಡಿಮೆ. ಆ್ಯಂಡ್ ಝೂಮ್ ಮುಖಾಂತರ ನಾನಿಲ್ಲಿ ಕನೆಕ್ಟ್ ಮಾಡಿಕೊಂಡ್ರೆ ದೇ ಮೈಟ್ ಲೂಸ್ ದಿ ಕನೆಕ್ಷನ್ ಇವೆಂಚುಲಿ. ನಾನಿಲ್ಲಿ ಸ್ಟ್ರೀಮ್ ಮಾಡ್ತಾ ಇರ್ತೀನಿ, ಬಟ್ ದೇ ಕಾಂಟ್ ವಾಚ್ ಇಟ್. ಸೊ ಅಂಥ ಸಮಯದಲ್ಲಿ ಅಲ್ಲಿ ಆರ್ಗನೈಸರ್ಸ್ ಯೂಸ್ ಟು ಸೆಂಡ್ ಮಿ ಅ ಕ್ವೆಶನ್ ಥ್ರೂ ವಾಟ್ಸ್ಆ್ಯಪ್, ಆ್ಯಂಡ್ ನಾನು ವಾಟ್ಸ್ಆ್ಯಪ್ ಆಡಿಯೋ ಮಾಡ್ತಾ ಇದ್ದೆ, ನಾಟ್ ಈವನ್ ಅ ವಿಡಿಯೋ, ಬಿಕಾಸ್ ವಿಡಿಯೋ ಸೈಜ್ ವುಡ್ ಬಿ ಬಿಗ್. ಆಡಿಯೋ ಕಳಿಸಿದ್ರೆ ಅದನ್ನು ರೇಡಿಯೋ ಕನೆಕ್ಟ್ ಮಾಡಿ ದೇ ಯೂಸ್ ಟು ಟೆಲಿಕಾಸ್ಟ್ ಇಟ್. ಸೊ ಹಾಗೆ ವಿ ಬೇಸಿಕ್ಲಿ ಸೆನ್ಸಿಟೈಸ್ಡ್ ಪೀಪಲ್ ದೇರ್ ಇನ್ ಆಫ್ರಿಕಾ ಟು. ಈ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಒಂದು ಸ್ವಲ್ಪ ಟೈಮ್ ಮಾಡಿಕೊಂಡು ಈ ಕೋವಿಡ್ ಬಗ್ಗೆ, ಡೆಲ್ಟಾ ಪ್ಲಸ್ ಬಗ್ಗೆ, ಇದ್ರ ಬಗ್ಗೆ ಒಂದಷ್ಟು ಆಡಿಯೋ ವಿಡಿಯೋಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಹಾಕ್ತಾ ಇದ್ರಿ. ಅದರಿಂದ ಒಂದಷ್ಟು ಜನ ಇನ್ಫಾರ್ಮೇಷನ್ ತೊಗೊಳ್ತಾ ಇದ್ರು, ಆ ಮೂಲಕ ಒಂದಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ರಿ ನೀವು. ಸೊ ಒಬ್ಬ ಡಾಕ್ಟರ್ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಬೇರೆ ಬೇರೆ ರೀತಿಯಲ್ಲಿ ಆ ಎಲ್ಲ ಥರದಲ್ಲೂ ಜನರಿಗೆ ಹೆಲ್ಪ್ ಮಾಡ್ತಾ ಇದ್ರಿ ಅನೀಶ್ ಅವರು. ಸೊ ಎಲ್ರಿಗೂ ಆ ಥರದ ಮನಸ್ಥಿತಿ ಇರೋದಿಲ್ಲ. ನೀವು ಅಷ್ಟೆಲ್ಲ ಕೆಲಸ ಮಾಡಿರ್ತೀರ, ಅಟ್ಲೀಸ್ಟ್ ರೆಸ್ಟ್ ತೊಗೊಳಕ್ಕೆ 2-3 hours ಸಿಕ್ಕರೆ ಸಾಕು ಅಂತ ಅನ್ಕೋತೀವಿ. ಬಟ್ ಆ ಟೈಮಲ್ಲೂ ಕೂಡ ನನ್ನಿಂದ ಇನ್ನೊಂದು ಸ್ವಲ್ಪ ಹೆಲ್ಪ್ ಆಗುತ್ತಾ ನೋಡೋಣ, ಈ ವಿಡಿಯೋಸಿಂದ ಯಾರಿಗಾದ್ರೂ ಯೂಸ್ ಆಗುತ್ತಾ ನೋಡೋಣ ಅಂತ ಅದನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾಯಿದ್ರಿ. ಈವನ್ ಕರ್ನಾಟಕ ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲೂ ನಿಮ್ಮ ವಿಡಿಯೋಸ್ ವೈರಲ್ ಆಗಿದೆ. ಅದನ್ನೆಲ್ಲ ನೋಡಿ ಸಾಕಷ್ಟು ಜನ ಅದನ್ನು ಯೂಸ್ ಮಾಡಿಕೊಂಡ್ರು, ಆ ಇನ್ಫಾರ್ಮೇಷನನ್ನು ತೊಗೊಂಡ್ರು. ಸೊ ಈ ದೂರದ ಆಫ್ರಿಕಾದಲ್ಲೂ ಕೂಡ ನಿಮ್ಮ ಈ ಇನ್ಫಾರ್ಮೇಷನ್ ಯೂಸ್ ಆಗಿದೆ, ಅವ್ರಿಗೂ ಆ ಥರದ್ದು ಒಂದಷ್ಟು ಟ್ರೀಟ್ಮೆಂಟ್ ಸಿಕ್ಕಿದೆ. ಸೊ ಹೇಗೆ ಸಾಧ್ಯ ಇರೋ ಟೈಮಲ್ಲಿ ಈ ಥರದ್ದು ಒಂದಷ್ಟು ಅವೇರ್ನೆಸ್? ಕೋವಿಡ್ ಒಂದು ವಾರ್ ಥರ ಇತ್ತು ಅಮ್ಮ. ಇಟ್ ವಾಸ್ ಅ ವಾರ್ ಲೈಕ್ ಸಿಚುವೇಶನ್, ಆ್ಯಂಡ್ ಐ ಟೋಲ್ಡ್ ಮೈ ಸೆಲ್ಫ್, ದಿಸ್ ಇಸ್ ಯೋರ್ ಚಾನ್ಸ್ ಟು ಸರ್ವ್ ಯೋರ್ ಕಂಟ್ರಿ. ಐ ಆಲ್ವೇಸ್ ವಾಂಟೆಡ್ ಟು ಬಿ ಅ ಸೋಲ್ಜರ್. I wanted to get into the armed forces, but then I was like that. I was like that super nerd at school. Nange avagina I was myopic when I was very young. So nange chashma ittu, that thread string and all ಹಾಕ್ಕೊಂಡು ಹೋಗ್ತಾ ಇದ್ದೆ. ಸೊ ಹಾಗೆ ನಾನು ಆರ್ಮ್ಡ್ ಫೋರ್ಸಸ್ ಜಾಯ್ನ್ ಆಗಬೇಕು ಫ್ಯೂಚರಲ್ಲಿ ಅಂತ ಹೇಳಿಬಿಟ್ಟು NCC ಅನ್ನು ಅಪ್ರೋಚ್ ಮಾಡಿದೆ. ಐ ವಾಂಟೆಡ್ ಟು ಗೆಟ್ ಇನ್ ಟು NCC ಅಂತ. ಅಲ್ಲಿ ಒಬ್ಬ ಹಿರಿಯ ಅಧಿಕಾರಿ ನನ್ನ ನೋಡಿಬಿಟ್ಟು ನನ್ನ ಕರೆದ್ರು, ಯಾಕೆ ನಿನಗೆ NCC ಅಂತ. ಏನು ಡಿಸಿಪ್ಲಿನ್ ಕಲಿಬೇಕಂದ್ರೆ, ಡಿಸಿಪ್ಲಿನ್ ನನಗೆ ಆಲ್ರೆಡಿ ನಮ್ಮ ಅಮ್ಮ ಅಪ್ಪ ಕಲಿಸ್ಕೊಡ್ತಾ ಇದ್ದಾರೆ ಸರ್. ಐ ಆಮ್ ಮೋರ್ ದೆನ್ ಡಿಸಿಪ್ಲಿನ್ಡ್, ಐ ಆಮ್ ವಾಕಿಂಗ್ ಬ್ಯಾಕ್ ಹೋಮ್ ಫ್ರಮ್ ಸ್ಕೂಲ್, ಸೊ ನಿಮ್ಗೆ ಗೊತ್ತಾಗಿರ್ಬೇಕು. ಬಟ್ ಐ ವಾಂಟ್ ಗೆಟ್ ಇನ್ ಟು ದಿ ಆರ್ಮ್ಡ್ ಫೋರ್ಸಸ್ ಅಂತ ಹೇಳಿದೆ. ನೋಡ್ಪುಟ್ಟ, ನೀನು NCC if it's your passion and you just want to learn for a couple of years and then move out of it, come in. But if you're planning for armed forces, I don't think they will ever send you onto the front lines. ಈಗ ನಿನ್ಗೆ ಹೀಗೆ ಇಷ್ಟು ಪವರ್ ಇದೆ, ಐಸೈಟ್ ಇದೆ, ನೀನು ಬರ್ತಾ ಬರ್ತಾ ಏನಾಗುತ್ತೆ, if they take you into the armed forces also, they will push you towards some desk job. So there are many other professions where you can serve the nation ಅಂತ ಅವ್ರು ನನಗೆ ಹೇಳಿದ್ರು. ನನಗೆ ಅದು ಈಗ ನೆನಪಿಗೆ ಬಂದಿದೆ. ಸೊ ಹೀಗೆ ಈ ಕೋವಿಡ್ ಸ್ಟಾರ್ಟ್ ಆದ ತಕ್ಷಣ, ದಿಸ್ ಇಸ್ ಮೈ ವಾರ್, ಐ ಗಾಟ್ ಇಟ್ ಅಂದಂಗೆ that was my war cry. I was like, I'm going to give my 100% to this. ಈ ವಾರ್ಗೆ ನನಗೆ ಮೈ ಗವರ್ಮೆಂಟ್ has prepared me, my med school has given me so much education. They have prepared me for a situation like this. I am fortunate enough to experience this situation right now. ಮೊನ್ನೆ ಅಂಜನಪ್ಪ ಅವರು ನಿಮ್ಮ ಪ್ರೋಗ್ರಾಮಲ್ಲೇ ಹೇಳಿದರು, ನನಗಿವತ್ತು ಹೀಗೆ 65 ವರ್ಷ ಇದೆ ವಯಸ್ಸು,
ನನ್ನ ಜೀವನದ ಕಾಲದಲ್ಲಿ ನಾನು ಫಸ್ಟ್ ಪ್ಯಾಂಡಮಿಕನ್ನು ನೋಡಿದ್ದೀನಿ, ಫಸ್ಟ್ ವಾರನ್ನು ನೋಡಿದ್ದೀನಿ ಅಂತ. ಸೊ ಐ ಆಮ್ ಮೋರ್ ಪ್ರಿವಿಲೇಜ್ಡ್ ದೆನ್ ಅಂಜನಪ್ಪ ಸರ್ ಅಂತ ಹೇಳಬೇಕು. ಯಾಕಂದರೆ 25 ವರ್ಷದ ಏಜಲ್ಲಿ ವೆನ್ ಐ ಆಮ್ ಸ್ಟಾರ್ಟಿಂಗ್ ಮೈ ಕೆರಿಯರ್, ನನ್ನ ಫಸ್ಟ್ ಇಯರ್ ಆಫ್ ಕೆರಿಯರಲ್ಲಿ ಐ ಗಾಟ್ ಟು ಸಿ ಅ ಪ್ಯಾಂಡಮಿಕ್, ಐ ಗಾಟ್ ಟು ಸಿ ಅ ವಾರ್, ಆ್ಯಂಡ್ ಐ ಫಾಟ್ ಲೈಕ್ ದೆರ್ ಇಸ್ ನೋ ಅದರ್ ಡೇ ಅಂದಂಗೆ. ಸೊ ಟುಮಾರೋ ಇಸ್ ನಾಟ್ ಮೈನ್ ಅಂದಂಗೆ ಫೈಟ್ ಮಾಡಿದ್ದೀನಿ. ಬಟ್ ಇಟ್ಸ್ ಓಕೆ, ನೀವು ಆರ್ಮಿಗೆ ಜಾಯಿನ್ ಆಗಿಲ್ಲ ಅಂತಂದ್ರು ಅದೇ ಥರದ ಸೇವೆ, ಜನರ ಸೇವೆ ಆಸ್ ಎ ಡಾಕ್ಟರ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ಜೊತೆಗೆ ನಿಮ್ಮ ತಂದೆ ಕೂಡ ಅದೇ ಥರ ಸೇವೆ ಮಾಡ್ತಿದ್ದಾರೆ. ಅವರು ಕೂಡ ಡಾಕ್ಟರ್, ಅವರು ಕೂಡ ಇದೇ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಸೇರಿಕೊಂಡು ಅವರು 24 hours ಜನರ ಸೇವೆ ಮಾಡಿದ್ದಾರೆ. ಒಂಥರ ನಿಮ್ಮ ತಂದೆನೇ ನಿಮಗೆ ಇನ್ಸ್ಪಿರೇಷನ್ ಅಂತ ಹೇಳ್ಬೋದಾ? Yes, definitely. I actually dreamt about the white coat after looking at him. So he was my inspiration since my childhood. So ಅವ್ರು ಪ್ರಾಪರ್ ಆಗಿ ಡ್ರೆಸ್ ಮಾಡಿಕೊಂಡು ಹಾಸ್ಪಿಟಲ್ಗೆ ಹೋಗ್ತಾ ಇದ್ರು. ವೆನ್ ಹಿ ಟ್ರೀಟ್ಸ್ ಅ ಪೇಷಂಟ್, ಅವರು ಅನೆಸ್ಥೆಟಿಸ್ಟ್, ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸಲ್ಲೇ ಅವರು, ಈಸ್ ಅ ಸೀನಿಯರ್ ಫ್ಯಾಕಲ್ಟಿ, ಈಸ್ ಅ ಪ್ರೊಫೆಸರ್ ದೇರ್. ಸೊ ಅವರು ಮನೆಗೆ ಬಂದ ಮೇಲೆ ಹಾಸ್ಪಿಟ್ಲಿಂದ ಅವರ ಪೇಷಂಟ್ಸ್ ಡಿಸ್ಚಾರ್ಜ್ ಆದಮೇಲೆ ಅವ್ರು ಬಂದು ಇವ್ರನ್ನ ಗ್ರೀಟ್ ಮಾಡ್ಲಿಕ್ಕೆ ಬರ್ತಾಯಿದ್ರು. ಸರ್, ನಿಮ್ಮಿಂದ ನಮಗೆ ತುಂಬ ಸಹಾಯ ಆಯಿತು, ನಿಮ್ಮಿಂದ ನಮಗೆ ವಾಸಿ ಆಯಿತು, ವಿ ಗಾಟ್ ಆಪರೇಟೆಡ್ ವೆಲ್ ಅಂತ ಹೇಳಿಬಿಟ್ಟು ಅವ್ರ ಹತ್ರ ಬಂದು ಗ್ರೀಟ್ ಮಾಡಿದ್ದಾಗ ನನಗೆ ಅನ್ನಿಸ್ತಾ ಇತ್ತು, ಐ ವಾಂಟ್ ಬಿ ಇನ್ ಹಿಸ್ ಪೊಸಿಷನ್ ಒನ್ ಡೇ ಅಂತ. ಸೊ ದ್ಯಾಟ್ ವಾಸ್ ಒನ್ ಇನ್ಸ್ಪಿರೇಷನ್. ಆ್ಯಂಡ್ ವೆನ್ ಐ ವಾಸ್ ಅ ಚೈಲ್ಡ್, ಐ ಯೂಸ್ ಟು ರೀಡ್ ಅ ಲಾಟ್ ಐ ಯೂಸ್ ಟು ರೀಡ್ ಅ ಲಾಟ್ ಆಫ್ ಆರ್ಟಿಕಲ್ಸ್. ಮತ್ತು ನಾನು ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ ತುಂಬ ಸುತ್ತಾಡ್ತಾ ಇದ್ದೆ ಹಳ್ಳಿಗಳಿಗೆ ಎಲ್ಲ. I get to see two contrary images. Like ನಾನೀಗ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಇಟ್ಸ್ ಅ ಟರ್ಷರಿ ಹೆಲ್ತ್ ಕೇರ್ ಸೆಂಟರ್ ಆ್ಯಂಡ್ ಇಟ್ ಇಸ್ ಅ ಪ್ರೀಮಿಯಮ್, ಇಟ್ಸ್ ಅ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ ಫಾರ್ ಹೆಲ್ತ್ ಕೇರ್. ಸೊ ಈ ಇನ್ಸ್ಟಿಟ್ಯೂಷನ್ ನಾನು ಎಲ್ಲಿ ಕೆಲಸ ಮಾಡ್ತಿದ್ದೀನಿ ಇದನ್ನು ಒಂದು ಕಡೆ ನೋಡಿ, ಇನ್ನೊಂದು ಕಡೆ ಆಫ್ರಿಕಾದ ಬ್ಯಾಕ್ವರ್ಡ್ ಕಂಟ್ರೀಸನ್ನು ಅಥವಾ ನಮ್ಮ ಪೆರಿಫರಲ್ ಟ್ರೈಬಲ್ ಏರಿಯಾಸನ್ನು ನೋಡಿದ್ರೆ ನನಗೆ ಅನಿಸುತ್ತೆ, ಇವರು ಏನು ಪಾಪ ಮಾಡಿದ್ದಾರೆ? ವೈ don't they have that access to health care? ನಮಗೆ ಹೇಗೆ ಪಂಚಭೂತಗಳು ಇಟ್ ಇಸ್ ಆರ್ ಬರ್ತ್ ರೈಟ್, ಹಾಗೆ ಹೆಲ್ತ್ ಕೇರ್, ಎಂಜಾಯಿಂಗ್ ಎಫಿಷಿಯಂಟ್ ಹೆಲ್ತ್ ಕೇರ್ ಆರ್ ಅನ್ಕಾಂಪ್ರಮೈಸ್ಡ್ ಹೆಲ್ತ್ ಕೇರ್ ಈಸ್ ಯೋರ್ ಬರ್ತ್ ರೈಟ್. ಆ್ಯಂಡ್ ಆ ಮೂಮೆಂಟ್ ನಾನು ಅಂದ್ಕೊಂಡೆ, ಐ ಹ್ಯಾವ್ ಟು ಡೆಲಿವರ್ ದಿಸ್ ಟು ದೆಮ್ ಕಮ್ ವಾಟ್ ಮೇ. And I have a mission called the Antyodaya in Healthcare anta. So I believe as a nation or as an entire global community, ನಾವು ಎಷ್ಟೇ ಅಡ್ವಾನ್ಸ್ಮೆಂಟ್ಸ್ ಮಾಡಿದ್ರು ಹೆಲ್ತ್ ಕೇರಲ್ಲಿ, ಇಟ್ ಈಸ್ ಮೀನಿಂಗ್ಲೆಸ್ ಇಫ್ ಇಟ್ ಈಸ್ ನಾಟ್ ರೀಚಿಂಗ್ ದಿ ಲಾಸ್ಟ್ ಪರ್ಸನ್ ಇನ್ ನೀಡ್. ಬಾಬು ದೀನ್ ದಯಾಳ್ ಉಪಾಧ್ಯಾಯ ಅವರು ಅದೇ ಹೇಳಿದ್ದಾರೆ, ಅಂತ್ಯೋದಯ is very much required for a nation to grow. Similarly, Antyodaya in healthcare is also essential now. ಈಗ ಆಕ್ಸೆಸಿಬಿಲಿಟಿ ಕ್ರೈಸಿಸ್ ಇದೆ ನಮಗೆ. ಜನಗಳಿಗೆ ಇಲ್ಲಿ ನಿಮಗೆ ಹೆಲ್ತ್ ಕೇರ್ ಪ್ರೊವೈಡ್ ಮಾಡಲಾಗುತ್ತೆ ಅಂತ ಒಂದು ಮಾಹಿತಿ ನೀಡಬೇಕು. ಅಟ್ ದಿ ಸೇಮ್ ಟೈಮ್ ವಿ ಹ್ಯಾವ್ ಟು ವಾಕ್ ದಿ ಎಕ್ಸ್ಟ್ರಾ ಮೈಲ್ ಆ್ಯಂಡ್ ಗಿವ್ ದೆಮ್ ವಾಟ್ ದೇ ಡಿಸರ್ವ್. ನಾನು ಅದೇ ಅವಾಗಲೇ ಹೇಳ್ತೀನಿ, ಸಾಕಷ್ಟು ಫೆಸಿಲಿಟೀಸ್ ಇದೆ ಗೌರ್ಮೆಂಟಲ್ಲಿ, ಹಾಸ್ಪಿಟಲಲ್ಲಿ, ಬಟ್ ಅದು ತುಂಬ ಜನಕ್ಕೆ ರೀಚ್ ಆಗ್ತಾನೆ ಇಲ್ಲ. ಆ್ಯಂಡ್ ಅದ್ರ ಬಗ್ಗೆ ಎಷ್ಟೋ ಜನಕ್ಕೆ ಇನ್ಫಾರ್ಮೇಷನೇ ಗೊತ್ತಿಲ್ಲ, ಓಕೆ ಈ ಥರದ್ದೊಂದು ಫೆಸಿಲಿಟೀಸ್ ಇದೆಯಾ ಅನ್ನೋದೇ ಗೊತ್ತಿಲ್ಲ. ಸೊ ನೀವು ಅದನ್ನ ಆ ಜನರಿಗೆ ರೀಚ್ ಮಾಡಿಸ್ಬೇಕು ಅಂತ ಅನ್ಕೊಂಡು. ಇದು ಎವ್ರಿ ಜನರೇಷನ್ ಹ್ಯಾಸ್ ಗಾಟ್ ಅ ಕ್ರೈಸಿಸ್ ಟು ಡೀಲ್ ವಿತ್. ನಮ್ಗಿಂತ ಪ್ರೀವಿಯಸ್ ಜನರೇಷನ್, ಲೆಟ್ಸ್ ಸೇ ಪೀಪಲ್ ಲೈಕ್ great people like Dr. Devi Prasad Shetty sir, or ನಾವು ಪ್ರೀತಿಯಿಂದ ಕರಿತೀವಿ ನಮ್ಮ ವಿಜಿ ಮ್ಯಾಮ್ ಅಂತ, ನಮ್ಮ ಪೀಡಿಯಾಟ್ರಿಕ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ವಿಜಯಲಕ್ಷ್ಮಿ ಐ ಬಾಲೆಕುಂದ್ರೆ ಅವರು, ಆರ್ ಡಾಕ್ಟರ್ ಅಂಜನಪ್ಪ ಸರ್. ಸೊ ಇವರೆಲ್ಲ ದೇ ವೇರ್ ಅಂಬಾಸಿಡರ್ಸ್ ಫಾರ್ ಅಫೋರ್ಡಬಲ್ ಹೆಲ್ತ್. ಸೊ ಒಂದು ಕಾಲದಲ್ಲಿ ಹೆಲ್ತ್ ಕೇರ್ ವಾಸ್ ನಾಟ್ ಅಫೋರ್ಡಬಲ್ ಟು, ಇಟ್ ವಾಸ್ ಜಸ್ಟ್ ಅ ರಿಚ್ ಮ್ಯಾನ್ಸ್ ಅಫೇರ್. ಸೊ ಇವರು ಸಾಕಷ್ಟು ಗವರ್ನಮೆಂಟ್ಸ್ ಜೊತೆಯಲ್ಲಿ ಡೈಲಾಗ್ ಮಾಡಿಬಿಟ್ಟು, ಗವರ್ಮೆಂಟ್ಸ್ಗೆ ತಮ್ಮ ಅಪ್ಡೇಟ್ಸ್ ಕೊಟ್ಬಿಟ್ಟು, ದೇ ಹ್ಯಾವ್ ಸಾಲ್ವ್ಡ್ ಅಟ್ಲೀಸ್ಟ್ ತುಂಬ ಹೆಚ್ಚಿನ ಪರ್ಸೆಂಟೇಜ್ವರೆಗೂ ಈ ಒಂದು ಅಫೋರ್ಡಬಿಲಿಟಿ ಕ್ರೈಸಿಸನ್ನು ಅವರು ಸಾಲ್ವ್ ಮಾಡಿದ್ದಾರೆ ಆ್ಯಂಡ್ ಇನ್ನೂ ಮಾಡ್ತಾ ಇದ್ದಾರೆ. ನಾವು ನಮ್ಮ ಜನರೇಷನ್ಗೆ ವಿ ಹ್ಯಾವ್ ಟು ಟೇಕ್ ಅಪ್ ದಿ ನೆಕ್ಸ್ಟ್ ಕ್ರೈಸಿಸ್, ದ್ಯಾಟ್ಸ್ ದಿ ಆಕ್ಸೆಸಿಬಿಲಿಟಿ ಕ್ರೈಸಿಸ್. ಮೇಕ್ ಹೆಲ್ತ್ ಕೇರ್ ಮೋರ್ ಆಕ್ಸೆಸಿಬಲ್ ಎಂಬುದು it's my mission. ಆ್ಯಂಡ್ ಇನ್ನೊಂದು ಖುಷಿಯಾಗೋ ವಿಚಾರ ಏನಂತಂದರೆ, ಸಾಕಷ್ಟು ಸಲ ಗೌರ್ಮೆಂಟ್ ಹಾಸ್ಪಿಟಲ್ ಅಂದ ತಕ್ಷಣ ಜನರಿಗೆ ಅಲ್ಲಿ ಯಾವ ಥರ ಫೆಸಿಲಿಟೀಸ್ ಇರಲ್ಲ, ಅಲ್ಲಿ ಹೋದರೆ ಸರಿಯಾದ ಟ್ರೀಟ್ಮೆಂಟ್ ಸಿಗಲ್ಲ, ಈ ಥರದ ಕಂಪ್ಲೇಂಟ್ಸ್ ಜಾಸ್ತಿ ಇರುತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಬಂದಾಗ. ಬಟ್ ಅದಕ್ಕೆ ವಿರುದ್ಧವಾಗಿದೆ ನಿಮ್ಮ ಹಾಸ್ಪಿಟಲ್. ಇಲ್ಲಿ ಎಲ್ಲ ಥರದ ಫೆಸಿಲಿಟೀಸ್ ಇದೆ, ಬಂದವ್ರಿಗೆ ಒಳ್ಳೆ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ. ಆ್ಯಂಡ್ ನೀವು ಗೈಡ್ ಮಾಡ್ತೀರಾ ಯಾವ ಥರ ಇಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ, ಯಾವ ಥರ ತೊಗೋಬೇಕು ಏನು ಅಂತ. ಆ್ಯಂಡ್ ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ನಿಮ್ಮ ವಿಮ್ಸ್ ಹಾಸ್ಪಿಟಲ್
ಆ್ಯಂಡ್ ನಿಮ್ಮ ಇಡೀ ಟೀಮ್ ಮಾಡಿರುವಂಥ ಕೆಲಸನ ಇವತ್ತು ಇಡೀ ಬಳ್ಳಾರಿ ಮಾತಾಡ್ತಾ ಇದೆ, ಇಡೀ ಜನ ಅದ್ರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಗೌರ್ಮೆಂಟ್ ಹಾಸ್ಪಿಟಲ್ ಬಗ್ಗೆ ಏನು ಒಂದು ನಮಗೆ ಕಲ್ಪನೆ ಇದೆಯಲ್ಲ ಅದನ್ನು ಚೇಂಜ್ ಮಾಡಿದ್ದೀರಾ ವಿಮ್ಸ್ ಹಾಸ್ಪಿಟಲ್ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಹೇಳೋದಾದ್ರೆ ಡೆಫಿನೆಟ್ಲಿ ಮ್ಯಾಮ್. ನಮ್ಮ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬಗ್ಗೆ ಹೇಳಬೇಕು ಅಂದರೆ ಕೋವಿಡ್ ಸಮಯದಲ್ಲಿ ವಿ ವೆರ್ ದಿ ಸಂಜೀವನಿ ಫಾರ್ ಬಳ್ಳಾರಿ. ನಾವು ವಿ ವೆರ್ ದ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ ಫಾರ್ ಕೋವಿಡ್ ಕೇರ್ ಆ್ಯಂಡ್ ನಮ್ಮ ಹತ್ರ ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟೀಸ್ ಇದ್ದಾವೆ ಆ್ಯಂಡ್ ವಿ ಹ್ಯಾವ್ ಪ್ರೊವೈಡೆಡ್ ದ ಸೇಮ್ ಡೈನಮಿಕ್ ಸಪೋರ್ಟ್ ಟು ಆಲ್ ಪೇಷಂಟ್ಸ್. In fact, during COVID, ಪ್ರತಿಯೊಬ್ಬರು ಸ್ಟಾರ್ಟಿಂಗ್ ಫ್ರಮ್ ದಿ ಲೋಯೆಸ್ಟ್ ಇನ್ ದ ರ್ಯಾಂಕ್ಸ್, ಅ ಜೂನಿಯರ್ ಡಾಕ್ಟರ್ ಲೈಕ್ ಮೀ, ನನ್ನಿಂದ ತಗೊಂಡು ನಮ್ಮ ಡೈರೆಕ್ಟರ್ ಅವ್ರವರೆಗೂ, ನಮ್ಮ ಡೈರೆಕ್ಟರ್ ಡಾಕ್ಟರ್ ಗಂಗಾಧರ್ ಗೌಡ್ ಅವರು, ಅವ್ರ ಬಗ್ಗೆ ಹೇಳಬೇಕು ಅಂದರೆ ಕೋವಿಡ್ ಸಮಯದಲ್ಲಿ ಹಿ ಯೂಸ್ ಟು ನೆವರ್, ಐ ಮೀನ್ ಲೈಕ್ ಐ ಹ್ಯಾವ್ ಸೀನ್ ಹಿಮ್ ಹ್ಯಾವ್ ಇಸ್ ಲಂಚ್ ಆಲ್ಸೋ ಇನ್ ದಿ ಡಿಪಾರ್ಟ್ಮೆಂಟ್ ಓನ್ಲಿ. ಮನೆಗೆ ಹೋದರೆ ಎಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅಲ್ಲೇ ಅವ್ರು ಲಂಚ್ ಮಾಡ್ಕೊಂಡ್ಬಿಟ್ಟು ಹಿ ಯೂಸ್ ಟು ಗೆಟ್ ಬ್ಯಾಕ್ ಟು ವರ್ಕ್. ಈವನ್ ರಾತ್ರಿ ಲೇಟ್ ನೈಟ್ಸಲ್ಲಿ ನಾವು ವೆನ್ ವಿ ಆರ್ ಆನ್ ಅ ಡ್ಯೂಟಿ, the administration used to come for some rounds and all to make sure everything is good. So the SP used to come, the deputy commissioner used to come, and the rest of their team used to come. Basically SP to make sure law and order is good. ಯಾಕಂದರೆ ಸಾಕಷ್ಟು ಪೇಷಂಟ್ ಅಟೆಂಡರ್ಸ್ ಹೊರಗಡೆ ವೆಯ್ಟ್ ಮಾಡ್ತಾ ಇರ್ತಾರೆ. ಅವ್ರಿಗೆ ನಾವು ಹೇಳಬೇಕಾಗುತ್ತೆ, ನೋಡಿ ದಿಸ್ ಇಸ್ ಅ ಕಂಟೈನ್ಮೆಂಟ್ ಝೋನ್ ಆರ್ ದಿಸ್ ಇಸ್ ಅನ್ ಇನ್ಫೆಕ್ಷಸ್ ಝೋನ್, ದೇರ್ ಇಸ್ ಅ ಹಾಸ್ಪಿಟಲ್ ಹಿಯರ್, ಯು ಗಾಟ್ ಟು ಬಿ ಲಿಟಲ್ ಅವೇ ಫ್ರಮ್ ಹಿಯರ್ ಅಂತ. ಅದನ್ನೆಲ್ಲ ನೋಡಲಿಕ್ಕೆ ಐ ವುಡ್ ಸಿ ಪಾಪ ಅವ್ರ SP ಅವ್ರದಂತೂ ಹಿಸ್ ಖಾಕಿ ವುಡ್ ಹವ್ ಟರ್ನ್ ಡಾರ್ಕ್ ಬ್ರೌನ್, ಕಂಪ್ಲೀಟ್ಲಿ ಡ್ರೆಂಚ್ಡ್ ಇನ್ ಸ್ವೆಟ್. ಎವ್ರಿಬಡಿ ಯೂಸ್ ಟು ಬಿ ಡ್ರೆಂಚ್ಡ್ ಇನ್ ಸ್ವೆಟ್, ಆ್ಯಂಡ್ ದ್ಯಾಟ್ ವಾಸ್ ಏಪ್ರಿಲ್ ಆ್ಯಂಡ್ ಮೇ ತಿಂಗಳುಗಳು. ಸೊ ಎವ್ರಿಬಡಿ ವರ್ಕ್ಡ್ ಆ್ಯಸ್ ಅ ವೀಲ್ಗೆ ಹೆಂಗೆ ನಿಮಗೆ ಪ್ರತಿಯೊಂದು ಸ್ಪೋಕ್ ತುಂಬ ಇಂಪಾರ್ಟೆಂಟ್ ಇರುತ್ತೆ, ಹಾಗೆ ಸಿಸ್ಟಮ್ ಕೆಲಸ ಮಾಡಿದೆ ಇನ್ ದಿ ಗವರ್ಮೆಂಟ್. ಆ್ಯಂಡ್ ಈ ಒಂದು ಗವರ್ಮೆಂಟ್ ಬಗ್ಗೆ ದುಷ್ಪ್ರಚಾರ ಇದೆ ಅಲ್ಲ, ಐ ಶುಡ್ ಕಾಲ್ ಇಟ್ ಅನ್ ಇನ್ಫೋಡೆಮಿಕ್. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್. ಸಾಕಷ್ಟು ಜನ ಅವ್ರಿಗೆ ಏನು ಮೋಟಿವೇಶನಿಂದ ಇದನ್ನು ಮಾಡಿದ್ದಾರೆ ಗೊತ್ತಿಲ್ಲ. ಫಸ್ಟ್ ದೇ ಸ್ಟಾರ್ಟೆಡ್ ಕ್ರಿಯೇಟಿಂಗ್ ಮಿಸ್ಇನ್ಫಾರ್ಮೇಷನ್ ಅಬೌಟ್ ಕೋವಿಡ್, and then they started linking it with several other rumors. Like for example, now ಆಫ್ರಿಕಾದಲ್ಲಿ ಈ ಒಂದು ಮಿತ್ ಬಸ್ಟರ್ ಪ್ರೋಗ್ರಾಮ್ ಅಂತ ಶುರು ಹಚ್ಕೊಂಡಿದ್ವಿ. ಒಂದು ಎವ್ರಿ ಡೇ 30-minute ಪ್ರೋಗ್ರಾಮ್ ನಡೆಸ್ತಾ ಇದ್ವಿ, ಮಿತ್ ಬಸ್ಟರ್ಸ್ ಅಂತ. ಸೊ ಪೀಪಲ್ ವೇರ್ ಸೋ ಮಚ್ into the infodemic, that misinformation and rumors about COVID, that they started believing COVID was linked to 5G network. And 5G network jate linked ide anta, and some state leader back then had told that he wants to cleanse human body with detergent anta. Some people also used it. Adar nantara there was another rumor, ಆಲ್ಕೋಹಾಲ್ ಇಸ್ ಅ ಪೊಟೆನ್ಷಿಯಲ್ ಟ್ರೀಟ್ಮೆಂಟ್ ಫಾರ್ ಕೋವಿಡ್ ಅಂತ. ಇದನ್ನು ನೋಡಿಬಿಟ್ಟು ಸಾಕಷ್ಟು ದೇಶಗಳಲ್ಲಿ ಇಂಡಸ್ಟ್ರಿಯಲ್ ಆಲ್ಕೋಹಾಲ್ ಅಂದರೆ ಮೆಥನಾಲ್ ಅಂತೀವಲ್ಲ, ಮೆಥನಾಲನ್ನು ಕನ್ಸ್ಯೂಮ್ ಮಾಡೋದು ಶುರು ಮಾಡಿಕೊಂಡ್ರು. ವಿ ಲಾಸ್ಟ್ ಅಬೌಟ್ 300 ಪೀಪಲ್ ಇನ್ ಇರಾನ್. ಒಂದೇ ಇನ್ಸಿಡೆಂಟಲ್ಲಿ 300 ಪೀಪಲನ್ನು ನಾವು ಕಳ್ಕೊಂಡಿದ್ವಿ. ಆ್ಯಂಡ್ ದಿಸ್ ವೆಂಟ್ ಆನ್ ಇನ್ ಆಫ್ರಿಕಾ. ಇದ್ರ ಜೊತೆಯಲ್ಲಿ ಏಡ್ ವರ್ಕರ್ಸನ್ನು, ಹೊರಗಡೆಯಿಂದ ಬಂದಿರೋ ಫಾರಿನ್ ಏಡ್ ವರ್ಕರ್ಸ್ ಮೇಲೆ ಅಟ್ಯಾಕ್ಸ್ ಆಗ್ತಾ ಇದ್ವು. ಸಮ್ ಕ್ಲರಿಕ್ಸ್ ಇನ್ ಆಫ್ರಿಕಾ ಸ್ಟಾರ್ಟೆಡ್ ಪ್ರಮೋಟಿಂಗ್ ಆ್ಯಂಡ್ ಮಿಸ್ಗೈಡಿಂಗ್ ಲೋಕಲ್ಸ್ ದೇರ್ ದಟ್ ಇವರು ಬಂದುಬಿಟ್ಟು ನಮಗೆ ವೈರಸ್ ಕೊಡ್ತಾ ಇದ್ದಾರೆ ಅಂತ, WHO ವರ್ಕರ್ಸ್ ಮೇಲೆ. ಸೊ ಇದನ್ನೆಲ್ಲ ನಿಲ್ಲಿಸಬೇಕು, ಇದರಿಂದ ನಾವು ಹೊರಗೆ ಬರಬೇಕು ಅಂದರೆ ವಿ ಹ್ಯಾಡ್ ಟು ಎಡ್ಯುಕೇಟ್ ದೆಮ್. ಸೊ ದಿಸ್ ವಿ ಸ್ಟಾರ್ಟೆಡ್ ಆಫ್. ಆ್ಯಂಡ್ ಈವನ್ ಅಬೌಟ್ ಗವರ್ಮೆಂಟ್ ಹಾಸ್ಪಿಟಲ್ಸ್, ಅದು ಸಣ್ಣ ಪುಟ್ಟ ವಿಡಿಯೋಸ್ ಬರ್ತಾ ಇದ್ವು. ಗವರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲಿ ಪೇಷಂಟ್ಸ್ ಅನ್ನ ಇಲ್ ಟ್ರೀಟ್ ಮಾಡ್ತಾ ಇದ್ದಾರೆ, ದೇ ಆರ್ ಸಾಯಿಸ್ತಾ ಇದ್ದಾರೆ ಪೇಷಂಟ್ಸ್ ಅನ್ನ ಅಂತ. ವೈ ವುಡ್ ಎನಿಬಡಿ ಡೂ ದ್ಯಾಟ್? ವಿ ಹ್ಯಾವ್ ಟೇಕನ್ ಅ ಓತ್ ಟು ಸೇವ್ ಯು ಅಂಡ್ ವಿ ಆರ್ ರೆಡಿ ಟು ಗಿವ್ ಅವರ್ ಲೈಫ್ಸ್ ಫಾರ್ ದ್ಯಾಟ್ ಮಿಷನ್. We have never thought back. Nanu, when my COVID posting started off, my friends abroad, people who are into business and all, they used to call me every day and they would like, "Yaake, why are you getting into this? Just come out, ninenu horag bandbidu, just don't risk your life, adu idu anta." Did we listen to that? We never yielded to any pressure. Could be our cousins or could be yaradru nammana influence madidru, ನಾವು ಅವ್ರಿಗೆ ಒಂದೇ ಹೇಳಿದ್ವಿ, this is my war. I got to win this. I got to fight this at least. So nobody can change my heart here. So ನಿಮಗಾಗಿ ನಾವು ನಮ್ಮ ಇಡೀ ಫ್ರೆಂಡ್ ಸರ್ಕಲ್ ಜೊತೆಯಲ್ಲಿ ಒಡೆದಾಡ್ಬಿಟ್ಟು ನಾವು ಈ ರಿಸ್ಕನ್ನು ತಗೊಂಡ್ಬಿಟ್ಟು ಫ್ರಂಟ್ ಲೈನ್ಸಲ್ಲಿ ಕೆಲಸ ಮಾಡಿದ್ದೀವಿ. ವಿ ಡೋಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಆ ಪೀಪಲ್. ಒಂದು ಸಣ್ಣ ವಾಟ್ಸ್ಆ್ಯಪ್ ವಿಡಿಯೋ ತಗೊಂಡ್ಬಿಟ್ಟು ಅದನ್ನು ಎಲ್ಲಿ ಶೂಟ್ ಮಾಡಿದ್ದಾರೆ ಕೂಡ ಗೊತ್ತಿಲ್ಲ, ಬಿಕಾಸ್ ದ್ಯಾಟ್ ಹಾರಫಿಕ್ ಸೀನ್ಸ್ ವುಡ್ ಡೆಫಿನೆಟ್ಲಿ ನಾಟ್ ಹ್ಯಾಪನ್ ಇನ್ ದಿ ಹಾಸ್ಪಿಟಲ್ಸ್. They would have got it from somewhere, and most of them are not scenes actually. It's people coming and talking. So they speak something ill, and then that goes viral on social media. And as a result of that, people come and trash doctors.
ಹಾಸ್ಪಿಟಲ್ ಮೇಲೆ ಡಾಕ್ಟರ್ಸ್ ಮೇಲೆ ಅಟ್ಯಾಕ್ ಮಾಡಿದ್ದು? ಎಸ್, ನಮ್ಮ ಸೆಂಟರಲ್ಲಿ ವೇರ್ ಐ ವರ್ಕ್ಡ್, our resident doctor in the Department of Dermatology, Papa, she was on the night duty. Midnight, she was assaulted by a patient's attender. Patient turned bad. He was deteriorating. She went to revive him. She tried her level best. She couldn't do it. At the end of the day, ನಾವು ಕೂಡ human beings. So we can only do things that we have learnt in 5.5 years of our medical course, or 4.5 years of our med school. So ಅದಕ್ಕಿಂತ ಸಿಚುವೇಶನ್ ನಮ್ಮ ಕೈಯಿಂದ ಹೊರಗೆ ಹೋದರೆ, we can only be sorry for that. We can stand by your family. We can understand that pain. But ದಯವಿಟ್ಟು ನೀವು ನನ್ನ ಮೇಲೆ ಆ ಕೋಪ ತೋರಿಸ್ಕೋಬೇಡಿ. ದೇವರು, he has taken him, your loved one. I tried my level best. I skipped my meal. I didn't see my mother for 3 long months. I didn't go home. I'm missing my entire family. Why? So that I could save your father. I tried till the last chance that I had, but I couldn't. I'm sorry for it. But please don't hurt me. I got a family back home. If something happens to me, what should happen to my mother? ನೀವು ಹೇಳ್ತಾ ಇದ್ರಿ, ಕೋವಿಡ್ ಪೇಷಂಟ್ಗಳನ್ನ ಟ್ರೀಟ್ ಮಾಡಿ ಅದರಿಂದ ಅಫೆಕ್ಟ್ ಆಗಿ ಎಷ್ಟೋ ಡಾಕ್ಟರ್ಸ್ ಡೆತ್ ಆಗಿದೆ. ಈವನ್ 700-800 ಡಾಕ್ಟರ್ಸ್ನ ಕೂಡ ನಾವು. ದಟ್ಸ್ ಓನ್ಲಿ ಫಾರ್ ದಿ ಸೆಕೆಂಡ್ ವೇವ್ ಅಮ್ಮ. ಸೆಕೆಂಡ್ ವೇವಲ್ಲಿ ಮಾತ್ರ 798 ಅಂತ ಕೆಲವೊಂದು ಸ್ಟಾಟ್ಸ್ ಹೇಳ್ತಿದ್ದಾವೆ, ಕೆಲವೊಂದು ಸ್ಟಾಟ್ಸ್ 800 ದಾಟಿದೆ ಅಂತ ಹೇಳ್ತಾ ಇದೆ. ದೇ ಹ್ಯಾವ್ ಗಿವನ್ ದೇರ್ ಸುಪ್ರೀಮ್ ಸ್ಯಾಕ್ರಿಫೈಸ್. ಸೊ ವಿ ಆರ್ ರೆಡಿ ಫಾರ್ ಇಟ್. ಆಮೇಲೆ ಲೈಕ್ ನಾವು ವಾರಿಯರ್ಸ್ ಆಗಿ ಇಲ್ಲಿಗೆ ಬಂದಿದ್ದೀವಿ. In fact, my own professor, he gave his supreme sacrifice. Dr. Vijay Shankar anta, he's a professor in dermatology department, Namma Institute alli. He had a transplant. He had a kidney transplant at a very young age. Tumba young age alli. He knew that he was a high risk individual anta. Inta situations avrige safe alla anta avaru gottittu. But still he never backed off from his duty. He served till the last breath. ಅದ್ರ ಜೊತೆಗೆ ನಿಮ್ಮದೇ NGO ಇದೆ, ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆಗೆ ಟೈ ಅಪ್ ಆಗಿದ್ದೀರಾ, ಪಾರ್ಟ್ನರ್ ಆಗಿದ್ದೀರಾ. ಆ ಮೂಲಕ ಏನೆಲ್ಲ ಕೆಲಸಗಳ ನಡೀತಾ ಇದೆ, ಯಾವ ಥರದ ಕೆಲಸಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು? ಡೆಫಿನೆಟ್ಲಿ. ಸೊ NGOs ಬಗ್ಗೆ ಮಾತಾಡಬೇಕು ಅಂದರೆ ಇಟ್ ಸ್ಟಾರ್ಟೆಡ್ ಆಫ್ ಸಿನ್ಸ್ ಮೈ ಚೈಲ್ಡ್ಹುಡ್. ಲೈಕ್ ಐ ಟೋಲ್ಡ್ ಯು, ನನ್ನ ಚೈಲ್ಡ್ಹುಡ್ಡಲ್ಲಿ ಐ ಡಿಂಟ್ ಹ್ಯಾವ್ ಮಚ್ ಆಫ್ ಅ ಸ್ಟ್ರಗಲ್. ನನ್ನ ಪಾರ್ಟಲ್ಲಿ ಏನೇನು ಸ್ಟ್ರಗಲ್ ಇದೆ ಅದೆಲ್ಲ ನಮ್ಮ ತಂದೆಯವರು ಅವ್ರ ಶೋಲ್ಡರ್ಸ್ ಮೇಲೆ ಹಾಕ್ಕೊಂಡಿದ್ರು ವೆನ್ ಹಿ ಸ್ಟಾರ್ಟೆಡ್ ಆಫ್. ಬಿಕಾಸ್ 30-35 ವರ್ಷಗಳ ಹಿಂದೆ ಮೆಡಿಕಲ್ ಎಜುಕೇಷನ್ ವಾಸ್ ನಾಟ್ ಸೋ ಈಸಿ. ಯು ಹ್ಯಾಡ್ ಟು ಗೆಟ್ ಇನ್ ಟು ಅ ಮೆಡ್ ಸ್ಕೂಲ್. ಇಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಪ್ರಾಸೆಸ್. ಅದರ ನಂತರ ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ಸಮಾಜದ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಥರ ಇರ್ತವೆ. ಅಂದರೆ ಕನ್ವೆನ್ಷನಲ್ ಡಿಗ್ರಿ ಕೋರ್ಸಸ್ 3 ವರ್ಷದಲ್ಲಿ ಮುಗಿಯುತ್ತೆ, ಆ್ಯಂಡ್ 3 ವರ್ಷದ ನಂತರ ಹುಡುಗ ಸಂಬಳ ತಗೊಳ್ಳೋದು ಸ್ಟಾರ್ಟ್ ಮಾಡ್ತಾನೆ. ವೇರ್ ಎಸ್ ಅ ಡಾಕ್ಟರ್ ಹ್ಯಾಸ್ ಟು ಸ್ಟ್ರಗಲ್ ಫಾರ್ 5.5 years, ಆ್ಯಂಡ್ ಆಫ್ಟರ್ ದ್ಯಾಟ್ ಹಿ ಹ್ಯಾಸ್ ಟು ಡೂ ಹಿಸ್ ಮಾಸ್ಟರ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಅಂಥ ಒಂದು ಸ್ಟ್ರಗಲ್ಸನ್ನೆಲ್ಲ ಅವರು ಪಾರ್ ಮಾಡಿಕೊಂಡು ಬಂದಿದ್ರು. ಸೊ ಐ ಆಮ್ ವೆರಿ ಫಾರ್ಚುನೇಟ್ to have such wonderful parents. They've given me amazing education. They've given me good lifestyle. ಇದರ ಜೊತೆಯಲ್ಲಿ ಅವರು ನನಗೆ ಲೈಫ್ ಲೆಸನ್ಸ್ ಅನ್ನು ಕೊಟ್ಟಿದ್ರು. ಮೈ ಚೈಲ್ಡ್ಹುಡ್ ವಾಸ್ ವೆರಿ ಡಿಸಿಪ್ಲಿನ್ಡ್ ಮ್ಯಾಮ್, ವೆರಿ ಡಿಸಿಪ್ಲಿನ್ಡ್. ನನಗೆ ಐ ವಾಸ್ ನೆವರ್ ಲೆಟ್ ಟು ಆಕ್ಸಸ್ ಕಾರ್ ಆರ್ ಎನಿಥಿಂಗ್ ಲೈಕ್ ದ್ಯಾಟ್. ನನಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋಗಬೇಕು, ಸ್ಕೂಲ್ಗೆ ಸ್ಕೂಲ್ ಬಸ್ನಲ್ಲೇ ಹೋಗಬೇಕು, ಅಥವಾ ಏನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆ ಅದರಲ್ಲಿ ಹೋಗಬೇಕು. ಇನ್ಫ್ಯಾಕ್ಟ್ ನಾನು ಸ್ಪೋರ್ಟ್ಸ್ ಕ್ಲಬ್ಗೆ ಹೋಗಬೇಕು ಅಂದರೂ ಕೂಡ, ಜಿಮ್ಖಾನಾ ಕ್ಲಬ್ಗೆ ಹೋಗಬೇಕು ಅಂದರೂ ಕೂಡ ನನಗೆ ಡೈಲಿ ಒಂದು ಅಲೋವೆನ್ಸ್ ಇರ್ತಿತ್ತು, 12 ರೂಪಾಯಿ. ನಾನು ಕೆಲವೊಂದು ಸತಿ ಆ 12 ರೂಪಾಯಿ ಸೇವ್ ಮಾಡ್ಕೊಳ್ಳಿಕ್ಕೆ ನಡ್ಕೊತ ಹೋಗ್ತಾ ಇದ್ದೆ. ನಡ್ಕೊತ ಹೋಗಿ ಟೆನ್ನಿಸ್ ಆಡಿಬಿಟ್ಟು ಮತ್ತೆ ನಡ್ಕೊತ ವಾಪಸ್ ಬರ್ತಾ ಇದ್ದೆ. ಆ 12 ರೂಪಾಯಿ ಅಂತ ಅವೆಲ್ಲ ಸೇವ್ ಮಾಡಿದ್ಮೇಲೆ ಐ ಕುಡ್ ಬೈ ಸಮ್ ಗಿಫ್ಟ್ಸ್ ಫಾರ್ ಮೈ ಮದರ್ ಆರ್ ಫಾದರ್ ಆನ್ ದ ಬರ್ತ್ಡೇ ಅಂತ. ಸೊ ಅಂತ ಅದಕ್ಕೆ. ಸೊ ದ್ಯಾಟ್ಸ್ ಹೌ ಇಟ್ ಸ್ಟಾರ್ಟೆಡ್. ನನಗೆ ಒನ್ಸ್ ಐ ರಿಮೆಂಬರ್ ಸಮಥಿಂಗ್, ಮೈ ಮಾಮ್ ಟೋಲ್ಡ್ ಮೀ ಸಮಥಿಂಗ್ ಆ್ಯಂಡ್ ದ್ಯಾಟ್ ಚೇಂಜ್ಡ್ ಮೈ ಎಂಟೈರ್ ಲೈಫ್. ನಮಗೆ ಸ್ಕೂಲಲ್ಲಿ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ರು ಅಬೌಟ್ ಯುವರ್ ಫ್ಯಾಮಿಲಿ ಅಂತ. ಸೊ ಕ್ವೈಟ್ ಆಬ್ವಿಯಸ್ಲಿ ಲೈಕ್ ಎನಿ ಚೈಲ್ಡ್ ವುಡ್ ಡು, ಮದರ್ ಫಾದರ್ ಆ್ಯಂಡ್ ಒಂದು ಗೊಂಬೆ ಹಾಕಿದ್ದೆ. ಸೊ ಮೈ ಮದರ್ ಕಾಲ್ಡ್ ಮೀ ಆ್ಯಂಡ್ ಶಿ ವಾಸ್ ಲೈಕ್, ಕಂದ, ನಿನ್ನ ಫ್ಯಾಮಿಲಿ ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ಯು, ಯೋರ್ ಫಾದರ್ ಆ್ಯಂಡ್ ಮೀ. ಯೋರ್ ಫ್ಯಾಮಿಲಿ ಈಸ್ ಲಿಟಲ್ ಬಿಗರ್ ದೆನ್ ದಿಸ್. And your family has got 7.7 billion people in it. We call it Vasudhaika Kutumbam. Anything you do,
ಅದರಿಂದ ಏನು ಇಂಪ್ಯಾಕ್ಟ್ ಬೀಳುತ್ತೆ ಅನ್ನೋದನ್ನು ಯೋಚನೆ ಮಾಡು. ನಿನ್ನ ಲಾರ್ಜರ್ ಫ್ಯಾಮಿಲಿ ಮೇಲೆ ಏನು ಯೋಚನೆ ಬಿಡುತ್ತೆ ಎಂಬುದನ್ನು ನೀನು ಯೋಚನೆ ಮಾಡ್ಕೊಂತ. ಸಿನ್ಸ್ ದ್ಯಾಟ್ ಥಿಂಗ್ ಕಂಪ್ಲೀಟ್ಲಿ ಚೇಂಜ್ಡ್ ಮೀ. ಸೊ ಹಾಗೆ ನಾನು ಯಂಗ್ ಆಮೇಲೆ ಲೈಕ್ ಐ ವಾಸ್ ಪ್ರಾಬಬ್ಲಿ ಇನ್ ಮೈ 6th ಸ್ಟ್ಯಾಂಡರ್ಡ್ or 7th ಸ್ಟ್ಯಾಂಡರ್ಡ್. ಹಾಗೆ ನಮಗೆ ಬಳ್ಳಾರಿ ಡ್ರಾಟ್ ಹಿಟ್ ಏರಿಯಾ, ಅಲ್ಲಿ ನಮಗೆ ಫ್ಲಡ್ ಬಂದಿತ್ತು. ಅದು ಹೆಂಗೆ ಬಂತೋ ಗೊತ್ತಿಲ್ಲ, ಅಪಾರ ಮಳೆ, ಸಡನ್ ಆಗಿ ಫ್ಲಡ್ ಬಂತು. ಆಲ್ ಲೋ ಲೈಯಿಂಗ್ ಏರಿಯಾಸ್ ಗಾಟ್ ಸಬ್ಮರ್ಜ್ಡ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಸಿರುಗುಪ್ಪ, ಸಿಂಧನೂರು, ಅದು ಸ್ವಲ್ಪ ತುಂಗಭದ್ರಾಗೆ ಸಮೀಪವಾಗಿರೋ ಕಡೆ ಅಂತೂ ಇಟ್ ವಾಸ್ ಡಿಸಾಸ್ಟ್ರಸ್. ಅದನ್ನು ನೋಡಿಬಿಟ್ಟು ದೆನ್ ಐ ಸ್ಟಾರ್ಟೆಡ್ ಲರ್ನಿಂಗ್ ಅಬೌಟ್ ಕ್ಲೈಮೇಟ್ ಚೇಂಜ್. Why is this happening anta? Then I realized that our forests are getting burnt every day, starting from Amazon to Australia to Malaysia and Indonesia belt, everything, everywhere there is chaos going on. Me, a 5th standard or 6th standard kid wearing a chaddi, can I go and say, can I do something there? It's impossible. ಸೊ ಅದನ್ನು ಹೇಗೆ ನಾನು ಕಾಂಪನ್ಸೇಟ್ ಮಾಡಬೇಕು ಅಂದರೆ, ಇಲ್ಲಿ ನಾನು ಅರ್ಬನ್ ಗ್ರೀನ್ ಕವರನ್ನು ಬೆಳೆಸಬೇಕು, ನನ್ನ ಕೈಯಲ್ಲಿ ಎಷ್ಟಿದೆ ಅಷ್ಟು ಬೆಳೆಸಬೇಕು. ಆಮೇಲೆ ನಾನು ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಮಾಡಿದೆ. ವೇರ್ ಅಬೌಟ್ 1.3 to 1.5 ಬಿಲಿಯನ್ ಪೀಪಲ್. ಪ್ರತಿಯೊಬ್ಬರು ಒಂದು ಗಿಡ ನೆಟ್ಟಿದ್ದಾರೆ ವರ್ಷಕ್ಕೆ. ವಿ ಕ್ಯಾನ್ ಡೂ ವಂಡರ್ಸ್ ಆ್ಯಕ್ಚುಲಿ. ಸೊ ಅದಕ್ಕೆ ನಾನು ಸೇವ್ ದ ಗ್ರೀನ್ ಅಂತ ಒಂದು 4-5 ಜನ ಮಕ್ಕಳು ಸೇರ್ಕೊಂಡ್ಬಿಟ್ಟು ನಾವು ನಮ್ಮ ಪಾಕೆಟ್ ಮನಿ ಏನೇನಿದೆ ಅದನ್ನು ಹಾಕೊಂಡ್ಬಿಟ್ಟು ಗಿಡಗಳು ಕೊಂಡ್ಕೊತಾ ಇದ್ವಿ ಆ್ಯಂಡ್ ಜನಗಳಿಗೆ ಗಿಡಗಳು ಕೊಡ್ತಾ ಇದ್ವಿ. ಸೊ ದಿಸ್ ವೆಂಟ್ ಆನ್. 2015 ಈ ಸೇವ್ ದ ಗ್ರೀನಿಂದ ನಾವು ಏನು ಮಾಡಿದ್ರು, ಯಾರೋ ಒಬ್ಬ ಹಿರಿಯ ಸ್ವಾಮೀಜಿ ನನ್ನ ನೋಡಿಬಿಟ್ಟು, ಓ ನೀನು ಗಿಡಗಳನ್ನು ಇಷ್ಟು ಪ್ರೀತಿ ಮಾಡ್ತೀಯಾ, ನೀನೊಬ್ಬ ವೃಕ್ಷ ಮಿತ್ರ ಅಂತ ನನ್ನ ತಟ್ಟಿದ್ರು. ಸೊ ಅದನ್ನು ಕೇಳಿಬಿಟ್ಟು ಐ ರಿಯಲಿ ಗಾಟ್ ಇಂಪ್ರೆಸ್ಡ್. ಐ ವಾಸ್ ಲೈಕ್, this word is good. It's called Friends of Trees. Oh, ಚೆನ್ನಾಗಿದೆ ಅಂತ. I renamed my organization as Vriksha Mitra. We are Friends of Trees anta. So this Vriksha Mitra actually got its mileage in the year 2015-16. ಅವಾಗ ನಮ್ಮ ಜಿಲ್ಲೆಗೆ ಹೊಸ DFO ಬಂದಿದ್ರು, ತಾಕತ್ ಸಿಂಗ್ ರನಾವತ್ ಅವರಂತ. ಹಾಗೆ ಹೊಸ DC ಕೂಡ ಬಂದರು, ರಾಮ್ ಪ್ರಸಾದ್ ಮನೋಹರ್ ಅವರಂತ. he is currently in Bengaluru now. He's back in Bellary. He's now the observer for this MLC election. Okay. So ಇವರಿಬ್ರು ಟೀಮ್ ತುಂಬಾ ಚೆನ್ನಾಗಿ ಬಂದಿದ್ರು. And I met these people. I met Takat Singh Ranawat Saab through Dr. Arun SK. He was your guest some time ago. So Dr. Arun SK ಅವರು, then he was the wildlife warden. He is a very passionate wildlife photographer. In fact, ನಮ್ಮನ್ನು ಕೂಡ ಕೆಲವೊಂದ್ಸತಿ 2-3 ಸತಿ ತಗೊಂಡು ಹೋಗ್ತಾ ಇದ್ರು. And my luck was that I couldn't spot any cats. I could only spot sloth bears ಅಷ್ಟೇ. That is the easiest thing to find. So ಅವ್ರಿಗೆ ನನ್ನ ಕಾನ್ಸೆಪ್ಟ್ಸ್ ಹೇಳಿದೆ. They liked it and then we put them in action. So they were very, very simple, very simple. So I don't believe in rocket science. I believe in very simple things. So first ಏನು ಮಾಡಿದ್ವಿ ಅಂದರೆ, ಪ್ರತಿಯೊಂದು ಶಾಲೆಗೆ ಹೋಗ್ಬಿಟ್ಟು, ಸರ್ಕಾರಿ ಶಾಲೆಗಳಲ್ಲಿ ಒಂದು ಗಿಡ ನೆಡ್ತಾ ಇದ್ವಿ. ಗಿಡ ನೆಟ್ಬಿಟ್ಟು, ಲೆಟ್ಸ್ ಸೇ ಅರ್ಚನಾ ಇಸ್ ಅ ಸ್ಟೂಡೆಂಟ್ ದೇರ್. ಸೊ ಅರ್ಚನಾ, ನಿಮಗೆ ಮಲ್ಟಿಪಲ್ ರೋಲ್ಸ್ ಕೊಡ್ತಾ ಇದ್ದೀನಿ ನಾನು. ಸೊ ಅರ್ಚನಾ ಅವ್ರದ್ದು ಒಂದು ಪ್ಲಕಾರ್ಡ್ ಮೇಲೆ ಅರ್ಚನಾ ಅವ್ರ ಹೆಸರು ಬರೆಸ್ಬಿಟ್ಟು ಅದಕ್ಕೆ ಹ್ಯಾಂಗ್ ಮಾಡ್ತಾ ಇದ್ವಿ. ಆ್ಯಂಡ್ ನಾವು ವಿ ವುಡ್ ಆಸ್ಕ್ ಅರ್ಚನಾ ಟು, ಈ ಗವರ್ಮೆಂಟ್ ಸ್ಕೂಲ್ಸಲ್ಲಿ ಮಿಡ್ ಡೇ ಮೀಲ್ ಪ್ರೊವೈಡ್ ಮಾಡಲಾಗುತ್ತೆ. ಸೊ ವಿ ವುಡ್ ಆಸ್ಕ್ ಅರ್ಚನಾ ಟು ವಾಶ್ ಹರ್ ಪ್ಲೇಟ್ ಆಫ್ಟರ್ ಹರ್ ಮಿಡ್ ಡೇ ಮೀಲ್ ನಿಯರ್ ಹರ್ ಟ್ರೀ. ಸೊ ಆ ಗಿಡಕ್ಕೆ ನನಗೆ ನೀರು ಹೋಗ್ತಾ ಇದೆ ವಾಶ್ ಮಾಡಿದಾಗ ಪ್ಲೇಟ್. ಆ್ಯಂಡ್ ಅರ್ಚನಾ ಏನು ಈ ಟೊಮ್ಯಾಟೊ ಪೀಲ್ಸ್ ಆ್ಯಂಡ್ ಆನಿಯನ್ ಪೀಲ್ ಏನು ಬಿಟ್ಟಿದೆ ಅದು ಕೂಡ ಗಿಡಕ್ಕೆ ಹೋಗ್ತಾ ಇದೆ. ಸೊ ಮೈ ಪರ್ಪಸ್ ಇಸ್ ಸರ್ವ್ಡ್ ಹಿಯರ್. ಸೊ ಇಂಥದ್ದು ಸಣ್ಣ ಸಣ್ಣ ಕಾನ್ಸೆಪ್ಟ್ಸ್. ಆ್ಯಂಡ್ ಫಾರ್ ರೆಸಿಡೆನ್ಷಿಯಲ್ ಏರಿಯಾಸ್ ವಿ ವುಡ್ ರಿಕ್ವೆಸ್ಟ್ ಪೀಪಲ್ ಟು ಗಿವ್ ಅಪ್ 1 coffee every month for a tree. So this would sum up to around 400 to 600 rupees. And ಈ ದುಡ್ಡನ್ನು ಯುಟಿಲೈಸ್ ಮಾಡಿಕೊಂಡು ಅವ್ರು ವಾಟರ್ ಟ್ಯಾಂಕರನ್ನು ಹೈರ್ ಮಾಡ್ಕೋಬೋದು ನೀರಿಗಾಗಿ. ಆ್ಯಂಡ್ ಪೀಪಲ್ ಶುಡಂಟ್ ಗೆಟ್ ಅಫೆಂಡೆಡ್ ಬೈ ದೀಸ್ ಟ್ರೀಸ್. ಆ್ಯಂಡ್ ಅವ್ರು ಈಗ, ಯಾಕಂದರೆ ಪೀಪಲ್ ಗೋ ರಿಯಲಿ ಕ್ರೇಜಿ ಸಮ್ಟೈಮ್ಸ್. ಗಿಡಗಳನ್ನು ಹೊಡಿತಾ ಹೋಗ್ಬಿಡ್ತಾರೆ. ಏನು ಅಂದರೆ, ಐ ಹ್ಯಾವ್ ಟು ಬಿಲ್ಡ್ ಮೈ ಹೌಸ್, ನನ್ನ ಮನೆ ಎದುರುಗಡೆ ಗಿಡ ಇದೆ, ಮೈ ಎಲಿವೇಶನ್ ಇಸ್ ಗೆಟಿಂಗ್ ಡಿಸ್ಟರ್ಬ್ಡ್ ಅಂತ. ಗಿಡ ಇದೆ ಮಾರೆಯ, ದಟ್ ವಿಲ್ ಎನ್ಹಾನ್ಸ್ ಯುವರ್ ಎಲಿವೇಶನ್. ಅದರಿಂದ ನಿನ್ನ ಎಲಿವೇಶನ್ ಯಾಕೆ ಡಿಸ್ಟರ್ಬ್ ಆಗ್ತಾ ಇದೆ, ಅಷ್ಟು ಕಾಂಕ್ರೀಟ್ ಯಾಕೆ ಆಗ್ತಾ ಇದೆಯಾ? ಸೊ ಇದನ್ನು ಅವಾಯ್ಡ್ ಮಾಡಬೇಕು ಅಂದರೆ ವಾಟ್ ವಿ ಯೂಸ್ ಟು ಡೂ ಇಸ್, ನಿಮ್ಮ BBMP ಪಾರ್ಕ್ಸಲ್ಲಿ ಕೆಲವೊಂದು ಕಡೆ ಒಂದು ನಾಗ ಪ್ರತಿಷ್ಠೆ ಏನೊಂದು ಇರ್ತಾ ಇರ್ತು, ಒಂದು ಸಣ್ಣ ಗುಡಿ ಸಮಥಿಂಗ್, ಅಲ್ಲಿ ನಾವು ಈ ಅಶ್ವತ್ಥ ವೃಕ್ಷ ಮತ್ತು ಬೇವಿನ ಗಿಡ ಇದನ್ನ ಪೂಜೆ ಮಾಡ್ತಾರೆ. ಸೊ ದೇ ಪ್ಲಾಂಟ್ ದಮ್ ಟುಗೆದರ್. ಇನ್ಫ್ಯಾಕ್ಟ್ ಇಟ್ಸ್ ಕಾಲ್ಡ್ ಅ ಟ್ರೀ ವೆಡ್ಡಿಂಗ್ ಥರ. ಸೊ ನಾವು ಎಲ್ಲ ಪಾರ್ಕ್ಸಲ್ಲಿ ಟ್ರೀ ವೆಡ್ಡಿಂಗಲ್ಲಿ ಮಾಡಿಬಿಟ್ಟಿದ್ವಿ.
ಒಂದು ಸಾಮಾಜಿಕ ಅದು ಅದೇನು ದಟ್ ವಾಸ್ ಮಿಸ್ಸಿಂಗ್ ಐ ಥಿಂಕ್ ಇನ್ ಮೈ ಏನೋ ಬಯೋ, ಗೆಟಿಂಗ್ ಪೀಪಲ್ ಮ್ಯಾರಿಡ್. I didn't get people married, I got trees married. So ಈ ಗಿಡಗಳನ್ನ ಮದುವೆ ಮಾಡಿ ಅಲ್ಲಿ ಇಡ್ತಾ ಇದ್ವಿ. And trust me, women of that locality never let anybody touch those trees. ಹೌದು, ಪೂಜೆ ಮಾಡ್ತಾರೆ. ಈಗ ಹೌದು. ಹೊಡಿಯೋಕ್ ಬಂದವನು ಕೂಡ ಹೆದರ್ಕೊಂಡು ಹೋಗ್ತಾ ಇದ್ದ. ಹೌದು ಹೌದು ಹೌದು. ಅಂಡ್ ಪ್ರತಿಯೊಂದು ಕಾಲೋನಿಯಲ್ಲಿ ಹೊಂಗೆ ಗಿಡ ಅಂತೀವಿ ನೋಡಿ. ಹೌದು, ಹೊಂಗೆ ಗಿಡ 1-2 ಆಗ್ತಾ ಇದ್ವಿ. ಓಕೆ. ಯಾಕಂದ್ರೆ ಮದುವೆಗಳು ಆಗ್ತಾ ಇರ್ತವೆ, ಮದುವೆಗಳಿಗೆ ಪಂಡಾಲ್ಗೆ ಮೇಲೆ ಅದು ಹೊಂಗೆ ಗಿಡ ಹಾಕ್ತಾರೆ, ಇಟ್ಸ್ ಆಸ್ಪಿಷಿಯಸ್ ಅಂತ. ಹೊಂಗೆದು ಲೀವ್ಸ್ ಹಾರ್ವೆಸ್ಟ್ ಮಾಡ್ಕೊಂಡು ನಾವು ಅವ್ರಿಗೆ ಪರ್ಪಸ್ ಸರ್ವ್ ಆಗ್ತಾ ಇದೆ. ಇರ್ಲಿ ಬಿಡಪ್ಪ, ಮಗ್ಳುದು ಮದುವೆ ಮಾಡ್ಬೇಕು ಇನ್ನೊಂದು 3 ವರ್ಷ ಆದ್ಮೇಲೆ ಹೊಂಗೆ ಕೆಲ್ಸಕ್ಕೆ ಬರುತ್ತೆ ಅಂತ ದಿ ವುಡ್ ಲೆಟ್ ದಟ್. ಆ್ಯಂಡ್ ನಿಮ್ಮ ವೃಕ್ಷ ಮಿತ್ರಗೆ ರಾಜಮೌಳಿ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಡೆಫಿನೆಟ್ಲಿ ರಾಜಮೌಳಿ ಸರ್ ಅವ್ರದ್ದು ತುಂಬ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಇತ್ತು. 2017 ನಾವು ಒಂದು ವಾಲ್ ಪೇಂಟಿಂಗ್ ಪ್ರೋಗ್ರಾಮನ್ನು ಶುರು ಹಚ್ಕೊಂಡಿದ್ವಿ ಅಂಡರ್ ಆರ್ ದಿಸ್ ಥಿಂಗ್. DC ಸಾಹೇಬರು ತುಂಬ ಅದನ್ನು ಒಂದು ಪ್ರೆಸ್ಟೀಜಿಯಸ್ ಈವೆಂಟ್ ಆಗಿ ತಗೊಂಡಿದ್ರು. ಬಟ್ ಅದರಲ್ಲಿ ನಾವೇನು ಕಾನ್ಸೆಪ್ಟ್ ತೆಗ್ದೀವಿ ಅಂದರೆ, ಇಫ್ ಅನ್ ಆರ್ಟಿಸ್ಟ್ ಪೇಂಟ್ಸ್ ಅ ವಾಲ್ ಆ್ಯಂಡ್ ಗೋಸ್, ಹೀಗೆ ಅರ್ಚನಾ ಅವ್ರ ಮನೆ ಪಕ್ಕದಲ್ಲಿ ಯಾರನ್ನ ವಾಲ್ ಆರ್ಟಿಸ್ಟ್ ಪೇಂಟ್ ಮಾಡಿ ಹೋದರೆ ನೀವು ಅದನ್ನು ಅಷ್ಟು ಜೋಪಾನವಾಗಿ ನೋಡ್ಕೊಳ್ಳಲ್ಲ. ಸಮನ್ ಹ್ಯಾಸ್ ಕಮ್ ಪೇಂಟೆಡ್ ಅಂಡ್ ಈಸ್ ಗಾನ್. ಅದೇ ಒಂದು ವೇಳೆ ಅರ್ಚನಾ ಅವರ ನೆಫ್ಯೂ ಅಥವಾ ಅರ್ಚನಾ ಅವರ ನೀಸ್ ಅದನ್ನ ಪೇಂಟ್ ಮಾಡಿದ್ರೆ, ಶಿ ವಿಲ್ ಹ್ಯಾವ್ ದಟ್ ಎಮೋಷನಲ್ ಅಟ್ಯಾಚ್ಮೆಂಟ್ ಟು ದಟ್. ಅಂಡ್ ಯಾರನ್ನ ಲೋಕ ಕಸ ಹಾಕ್ತಾ ಇದ್ರೆ ಕೂಡ, ನಮ್ಮ ಮನೆ ಮಕ್ಕಳು ಮಾಡಿರೋ ಆರ್ಟನ್ನ ನೀನು ಕೆಡಿಸ್ತಾ ಇದೆಯಾ ಅಂತ ಯು ವಿಲ್ ಶೂ ದೆಮ್ ಆಫ್. ಸೊ ಆ ಇಂಟೆನ್ಷನ್ಸ್ ಇಂದ ನಾವೇನ್ ಮಾಡಿವಿ, ನಮ್ಮ ಬಳ್ಳಾರಿಯ ಸಾರ್ವಜನಿಕರನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಅವ್ರ ಕಡೆಯಿಂದಾನೆ, ಮಕ್ಕಳ ಕಡೆಯಿಂದಾನೆ ಇಡೀ ವಾಲ್ಸನ್ನು ಪೇಂಟ್ ಮಾಡಿದ್ವಿ. ಸೊ ಈ ಪೇಂಟಿಂಗ್ ಈವೆಂಟ್ಗೆ SS ರಾಜಮೌಳಿ ಅವರು ಮತ್ತು ಕೊರ್ರಪಾಟಿ ಸಾಯಿ ಅವರು, ವಾರಾಹಿ ಪ್ರೊಡಕ್ಷನ್ಸ್ ಅವರು ತಮ್ಮ ಕಾಂಟ್ರಿಬ್ಯೂಷನನ್ನು ಮಾಡಿದರು. 6 ಲಕ್ಷ ರೂಪಾಯಿ, 6 lakhs ಕೊಟ್ಟಿದ್ರು. ಪಾಪ ಅವರು ನಮ್ಮನ್ನು ಲಂಚ್ಗೆ ಕರೆದು ನಮ್ಮ ಐಡಿಯಾಸ್ ಕೇಳಿದ್ರು, ಆಮೇಲೆ ಸ್ಪಾಂಟೇನಿಯಸ್ ಆಗಿ ದುಡ್ಡು ಕೊಟ್ಟರು. ಆ್ಯಂಡ್ ಅನೀಶ್ ಅವ್ರಿಗೆ 6ನೇ ಕ್ಲಾಸ್ ಓದುವಾಗಲೇ ಪರಿಸರ ಕಾಳಜಿ, ಎಲ್ಲಾದರೂ ಒಂದಷ್ಟು ಖಾಲಿ ಜಾಗ ನೋಡಿದ್ರೆ ಅಲ್ಲಿ ಗಿಡ ನೆಡೋ ಅಂಥ ಒಂದು ಇಂಟ್ರೆಸ್ಟು. ಈಗಲೂ ಸರ್ಕಾರಿ ಶಾಲೆಗಳಿಗೆ ಹೋಗಿ ಅಲ್ಲಿ ಮಕ್ಕಳಲ್ಲಿ ಗಿಡ ನಡೆಸುವಂಥ ಒಂದು ಕಾಳಜಿಯನ್ನು ಬೆಳೆಸ್ತಾ ಇದ್ದಾರೆ. ಆ್ಯಂಡ್ ಇವತ್ತು ವಿಮ್ಸ್ ಹಾಸ್ಪಿಟ್ಲ್ ಸುತ್ತಮುತ್ತ ನೀವೇನಾದರೂ ಗಿಡ ಮರಗಳನ್ನು ನೋಡಿದ್ರೆ ಅಷ್ಟು ಗ್ರೀನರಿಯಾಗಿ ಆ ಹಾಸ್ಪಿಟಲ್ ಕಾಣಿಸ್ತಿದೆ ಅಂದರೆ ಬಿಕಾಸ್ ಆಫ್ ಅನೀಶ್ ಅಂತ ಹೇಳ್ತೀನಿ. ಸೊ ಅವರಿಂದ ಆಗ್ತಾ ಇರೋವಂಥದ್ದು. ಈ ಎಲ್ಲ ಕೆಲಸಗಳ ನಡುವೆ ಸ್ವಲ್ಪ ಟೈಮನ್ನು ಈ ಕಡೆನೂ ಎತ್ತಿಡ್ತೀರಾ, ಅದು ವ್ಯವಸಾಯದ ಕಡೆ, ಅದ್ರ ಬಗ್ಗೆನೂ ಸ್ವಲ್ಪ ಇಂಟ್ರೆಸ್ಟ್ ಇದೆ ನಿಮಗೆ. ಅದು ತಾಯಿಯಿಂದ ಬಂದಿರುವಂಥ ಒಂದು ಬಳುವಳಿ ನಿಮಗೆ. ಅದ್ರ ಬಗ್ಗೆ ಇಂಟ್ರೆಸ್ಟ್, ಹೋಗ್ತಾ ಇರ್ತೀರಾ, ನೋಡ್ತೀರಾ, ವಿಸಿಟ್ ಮಾಡ್ತೀರಾ, ಅಲ್ಲೂ ಏನಾದ್ರು ಸಣ್ಣ ಪುಟ್ಟ ಕೆಲಸಗಳು ಮಾಡುವಂಥದ್ದು? ನಾನು ತುಂಬ ಮಾಡ್ತಾ ಇರ್ತೀನಿ ಅಲ್ಲಿ ಕೆಲಸಗಳಂತೂ. ಬಿಕಾಸ್ ನಮ್ಮ ತಾಯಿ, ಶಿ ಈಸ್ ಅನ್ ಆರ್ಗ್ಯಾನಿಕ್ ಫಾರ್ಮರ್, ಶಿ ಕಲ್ಟಿವೇಟ್ಸ್ ಮ್ಯಾಂಗೋಸ್, ಆರ್ಗ್ಯಾನಿಕ್ ಮ್ಯಾಂಗೋಸ್ ಆ್ಯಂಡ್ ಆರ್ನಮೆಂಟಲ್ ಫ್ಲವರ್ಸ್. ಸೊ ಈ ಒಂದು ಪಾರ್ಟಿಗಳಿಗೆ ಅದಕ್ಕೆಲ್ಲ ಅರೇಂಜ್ ಮಾಡ್ತಾರಲ್ವ, ಸೊ ಅದು ಆರ್ಟಿ ಕ್ವೀನ್ ಆ್ಯಂಡ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಆರ್ನಮೆಂಟಲ್ ಫ್ಲವರ್ಸನ್ನು ಅವರು ಕಲ್ಟಿವೇಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಐ ಲವ್ ಅಗ್ರಿಕಲ್ಚರ್ ಆಸ್ ವೆಲ್. ನನಗೆ ಆ್ಯಕ್ಚುಲಿ ನನಗೆ 3 ವಿಷಯ ಅಂದರೆ 3 ಎಲಿಮೆಂಟ್ಸ್ ಅಂದರೆ ತುಂಬ ಇಷ್ಟ. ಒಂದು ಮೈ ಪೇಷಂಟ್ಸ್, ಪೀಪಲ್ ಹೂ ಕಮ್ ಟು ಮೀ. ನಂಬರ್ 2 ಗಿಡ ಮರಗಳು. 3ನೇದು ಪಶುಗಳು. ಓಕೆ. I love animals. I've got a lot of dogs and a lot of this thing, cattle and everything. So ನಾನು ಫಾರ್ಮ್ಗೆ ಹೋದ ತಕ್ಷಣ I have got 2 modal hounds there. ಬಂದ ತಕ್ಷಣ they would come jump on me. ಅವ್ರ ಜೊತೆ ಲಿಟಲ್ ಬಿಟ್ ಅದು ಒಳ್ಳೆ ಬಟ್ಟೆ ಹಾಕೊಂಡು ಹೋಗಿರ್ತೀವಿ, ಅದೆಲ್ಲ ಅರ್ಧ ಡರ್ಟಿ ಮಾಡ್ತವೆ. ದೆನ್ ಐ ಗೆಟ್ ಇನ್ ಟು ದಿ ಫಾರ್ಮ್. ಏನೋ ಒಂದು ಕೆಲಸ ಇರುತ್ತೆ. ಸೊ ಆ ಕೆಲಸದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇರೋರ ಜೊತೆಯಲ್ಲಿ ನಾನು ಕೂಡ ಒಂದು ಕೈ ಹಾಕ್ತೀನಿ. ಸೊ ದ್ಯಾಟ್ ಐ ಲವ್ ಬೀಯಿಂಗ್ ಕ್ಲೋಸ್ ಟು ಸಾಯಿಲ್. ಬಿಕಾಸ್ ಫಾರ್ಮಲ್ಲಿ ಏನಾಗುತ್ತೆ ಅಂದರೆ ಯು ಗೆಟ್ ಟು ಸಿ ಸಮಥಿಂಗ್ ಗ್ರೋ ಔಟ್ ಆಫ್ ನಥಿಂಗ್. ಸೊ ಒಂದು ಬೀಜ ಸೋ ಮಾಡ್ತೀವಿ, ಅದರಿಂದ ದಟ್ ಪ್ಲಾಂಟ್ ಕಮಿಂಗ್ ಔಟ್ ಇಸ್ ಸೋ ಬ್ಯೂಟಿಫುಲ್. ಯು ವಿಲ್ ಎವೆಂಚುಲಿ ಫಾಲ್ ಇನ್ ಲವ್ ವಿತ್ ದ್ಯಾಟ್. ಯು ಮಸ್ಟ್ ಟ್ರೈ ಇಟ್ ಸಮ್ ಟೈಮ್. ಕಮ್ ಡೌನ್ ಟು ಆರ್ ಪ್ಲೇಸ್, ವಿಲ್ ಹೋಸ್ಟ್ ಯು. ಶ್ಯೂರ್, ಖಂಡಿತವಾಗ್ಲೂ. ಆ್ಯಂಡ್ ಆ್ಯಸ್ ಎ ಡಾಕ್ಟರ್ ಸಮಾಜಕ್ಕೆ ನಿಮ್ಮ ಕೈಲಾದ ಸೇವೆ ಮಾಡ್ತಿದ್ದೀರಾ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಹೇಗೆ ಕೆಲಸ ಮಾಡೋಕ್ಕೆ ಸಾಧ್ಯ, ಹೇಗೆ ಸೇವೆ ಮಾಡೋಕ್ಕೆ ಸಾಧ್ಯ, ಅದೆಲ್ಲವನ್ನು ಮಾಡ್ತಿದ್ದಾರೆ ಅನೀಶ್ ಅವರು. ಇನ್ ಫ್ಯೂಚರ್ ಇನ್ನೂ ಏನು ಆಸೆ ಇದೆ, ಇನ್ನು ಏನು ಕನಸಿದೆ, ಇನ್ನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಅಂತ್ಯೋದಯ ಇನ್ ಹೆಲ್ತ್ ಕೇರ್ ಅನ್ನೋದು ನನ್ನ ಅಲ್ಟಿಮೇಟ್ ಮೋಟೋ. ಓಕೆ. ಆ್ಯಂಡ್ ನಾನು ಐ ಹ್ಯಾವ್ ಸೀನ್, ನನ್ನ ಹೃದಯದ ಕಾಯಿಲೆಗಳಿಂದ ಸಾಕಷ್ಟು ಜನ ಸಾವನ್ನಪ್ಪೋದನ್ನು ನಾನು ನೋಡಿದ್ದೀನಿ. ಆ್ಯಂಡ್ ನಮ್ಮ ದೇಶದಲ್ಲಿ ಸಿಚುವೇಶನ್ ಹೇಗಿದೆ ಅಂದರೆ, ಸೊ ಪ್ರಿಡಾಮಿನೆಂಟ್ಲಿ ಮೆನ್ ತುಂಬ ಚಿಕ್ಕ ವಯಸ್ಸಿನಲ್ಲೇ ಅವ್ರಿಗೆ ಈ ಕರೋನರಿ
ಆರ್ಟ್ರಿ ಡಿಸೀಸಸ್ ಬರ್ತಾ ಇರ್ತವೆ ಲೈಕ್ ಬೇಸಿಕ್ಲಿ. ಸೊ ಹೃದಯದ ಕಾಯಿಲೆಗಳು ತುಂಬ ಯಂಗ್ ಏಜಲ್ಲೇ ಬಂದುಬಿಡ್ತಾ ಇರ್ತಾರೆ. ದಟ್ಸ್ ಪ್ರಾಬಬ್ಲಿ ಬಿಕಾಸ್ ಆಫ್ ಆರ್ ಜೆನೆಟಿಕ್ ಮೇಕಪ್ ಅಂತ ಹೇಳ್ಬೋದು. ನಮ್ಮ ಹಾರ್ಟಿನಲ್ಲಿ ನಿಮಗಿರೋ ವೆಸಲ್ಸ್ ಇರ್ತಾವಲ್ಲ, ಸೊ ಅದರ ಕ್ಯಾಲಿಬರ್ ನಮ್ಮ ಇಂಡಿಯನ್ ಮೆನ್ನಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ದ ಕ್ಯಾಲಿಬರ್ ಕಡಿಮೆ ಇರುತ್ತೆ ಅಂದರೆ ದಿ ಸ್ಪೇಸ್ ದೇರ್ ವುಡ್ ಬಿ ಲಿಟಲ್ ಲೆಸರ್ ಆ್ಯಂಡ್ ದೇ ಆರ್ ಮೋರ್ ಪ್ರೋನ್ ಫಾರ್ ಹಾರ್ಟ್ ಡಿಸೀಸಸ್ ಅಂತ ಹೇಳ್ತೀವಿ. ಸೊ ದಿಸ್ ವಿಲ್ ಬಿ ಮೈ ಪಾಯಿಂಟ್ ಆಫ್ ಫೋಕಸ್ ಫಾರ್ ಫ್ಯೂಚರ್. I'm inspired by Dr. Vijayalakshmi I. Balekundre madam. So I want to be a good interventional cardiologist and serve my people. ನಿಮ್ಮ ಈ ಜರ್ನಿ, ನಿಮ್ಮ ಈ ಕೆಲಸ ಇನ್ನೊಂದಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಎಸ್, ನೋಡಿದ್ರಲ್ಲ, ಇದು ಇವತ್ತಿನ ನಮ್ಮ ಬಾಹುಬಲಿಯ ಅತಿಥಿಯಾಗಿ ಇವತ್ತು ನಮ್ಮ ಜೊತೆ ಡಾಕ್ಟರ್ ಅನೀಶ್ ಅವರಿದ್ರು. ಮುಂದಿನ ಬಾಹುಬಲಿಯಲ್ಲಿ ಮತ್ತೊಬ್ಬ ಡಾಕ್ಟರ್ ಜೊತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.